ಹರೀಶ್ ಪೂಂಜಾ ಬಾಲ್ಯದಲ್ಲೇ ಆರ್ಎಸ್ಎಸ್ ಸಿದ್ಧಾಂತದಿಂದ ಆಕರ್ಷಿತರಾಗಿ ವಿವಿಧ ಸಂಘಟನಾ ಜವಾಬ್ದಾರಿಗಳನ್ನು ಹೊತ್ತು ಸಂಘದ ಗರಡಿಯಲ್ಲಿ ಬೆಳೆದು ಸಮಾಜ ಸೇವೆ ಮಾಡುತ್ತಾ ನೋಡುತ್ತಿದ್ದಂತೆ ರಾಜಕೀಯದಲ್ಲಿ ಮೇಲೆದ್ದು ಬಂದರು. ತಮ್ಮ ಹರಿತವಾದ ಮಾತುಗಳ ಮೂಲಕ ಜನರ ಮನಗೆದ್ದಿದ್ದ ಹರೀಶ್ ಪೂಂಜಾ 2018ರಲ್ಲಿ ಬಿಜೆಪಿ ಟಿಕೆಟ್ ಪಡೆದುಕೊಂಡು ಬೆಳ್ತಂಗಡಿ ಜನರ ಆಶೀರ್ವಾದದೊಂದಿಗೆ ವಿಧಾನಸೌಧ ಪ್ರವೇಶ ಮಾಡಿದ್ರು. 2023ರಲ್ಲೂ ಮತ್ತೆ ಬೆಳ್ತಂಗಡಿಯಲ್ಲಿ ಕಮಲ ಬಾವುಟವನ್ನ ಹಾರಿಸಿದ್ರು. ಮೊದಲ ಬಾರಿಗೆ ಶಾಸಕರಾದ ಪೂಂಜಾ ಅವರ ಮುಂದೆ ಆರಂಭದಲ್ಲೇ ಸಾಕಷ್ಟು ಸವಾಲುಗಳು ಇದ್ದವು. ಹೇಳಿ ಕೇಳಿ ದಕ್ಷಿಣ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ. ಬ್ರಿಟಿಷರ ಕಾಲದಿಂದ ದೋಣಿಯ ಮೂಲಕ ಸಂಚರಿಸಿ 2012ರಿಂದ 2019ರವರೆಗೆ ತೂಗು ಸೇತುವೆ ಮೂಲಕ ಜೀವನ ನಡೆಸಿ ಭಾರೀ ಪ್ರವಾಹಕ್ಕೆ ಸೇತುವೆ ಕೊಚ್ಚಿ ಹೋಗಿ 2 ತಾಲೂಕಿನ ಜನ ಅತಂತ್ರರಾದರು. ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಶಾಸಕ ಪೂಂಜಾ ಅಲ್ಲಿನ ಜನರಿಗೆ ಭರವಸೆ ಕೊಟ್ಟ ಮಾತಿನಂತೆ 241 ಕೋಟಿ ವೆಚ್ಚದಲ್ಲಿ ಬೆಳ್ತಂಗಡಿ ತಾಲೂಕಿನ ಮೊಗರು ಗ್ರಾಮ, ಮೊಗ್ಗಿರಡಕದಿಂದ ಪುತ್ತೂರು ತಾಲೂಕಿನ ಬಜತ್ತೂರು ಗ್ರಾಮ ಮತ್ತು ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕಿಸುವ ಬೃಹತ್ ಸಂಪರ್ಕ ಸೇತುವೆ ನಿರ್ಮಿಸಿ ದಶಕದ ಕನಸನ್ನ ನನಸು ಮಾಡಿದ್ರು. ಈಗ ಆರಾಮವಾಗಿ ಹೋಗ್ಲಿಕ್ಕೆ ಸೇತುವೆಯಾಗಿದೆ. ಗೆಲ್ಲಿಸುವಂಥ ಭರವಸೆಯನ್ನು ನಾನು ನನ್ನ ಮಾತಿನಲ್ಲಿ ಎಲ್ಲರನ್ನು ಒಗ್ಗಟ್ಟು ಕೂಡಿಸಿ ನಾನು ಮಾಡ್ತೇನೆ, ಮಾಡಿ ಕೊಟ್ಟೆ. ಇನ್ನು ಮುಂದೆ ಇಲ್ಲಿ ನಮಗೆ ಬಿಜೆಪಿ ಸರ್ಕಾರ ಬರಬೇಕು. ನಮ್ಮ ಶಾಸಕರು 3ನೇ ಸಾರಿ ವಿನ್ ಆಗಲೇಬೇಕು. ಬೆಳ್ತಂಗಡಿ ತಾಲೂಕಿನಲ್ಲಿ ಮೋದಿ ಕೆಲಸದಾಗಿ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಒಳ್ಳೆ ಸ್ಪಂದನ ಕೊಟ್ಟರೆ ಇನ್ನೂ ಸಹ ಒಳ್ಳೆ ಇದರಲ್ಲಿ ಮಾಡೋದ್ರಲ್ಲಿ ಅವರಿದ್ದಾರೆ. ಸಂಪರ್ಕ ಮಾತ್ರವಲ್ಲದೆ ಇದರಿಂದ 10 ಹಳ್ಳಿಗಳಿಗೆ ನೀರಾವರಿಯ ಸೌಲಭ್ಯ ದೊರಕಿತು. ಪ್ರವಾಸೋದ್ಯಮಕ್ಕೂ ಅನುಕೂಲ ಆಗುವ ನಿಟ್ಟಿನಲ್ಲಿ ಈಗಾಗಲೇ ಭರದಿಂದ ಕೆಲಸ ಕಾರ್ಯವಾಗುತ್ತಿದೆ. ಜನರ ಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಶ್ರಮಿಕ ಶಾಸಕರ ಕಾರ್ಯಾಲಯ ಆರಂಭಿಸಿ ಮಾದರಿಯಾದರು. ಬೆಳ್ತಂಗಡಿ ತಾಲೂಕು ಭೀಕರ ಪ್ರವಾಹಕ್ಕೆ ತುತ್ತಾದಾಗ ರಾಜ್ಯಕ್ಕೆ ಮಾದರಿಯಾಗುವಂತೆ ಗಂಜಿ ಕೇಂದ್ರದ ಬದಲಾಗಿ ವಿನೂತನವಾಗಿ ಯೋಚಿಸಿ ಕಾಳಜಿ ಕೇಂದ್ರ ತೆರೆದು ನಿರಾಶ್ರಿತರಿಗೆ ಮಾನವೀಯ ಸ್ಪರ್ಶ ನೀಡಿದ್ರು. ಈ 3 ದೈವಗಳ ಆಶೀರ್ವಾದ ಇದ್ದರೆ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥದ್ದು. ಅದೇನೋ ಒಂದು ಪ್ರಾರ್ಥನೆ ಮಾಡಿ ಹೋಗಿ ಒಂದು 6 ತಿಂಗಳಲ್ಲೇ ಬಂದು ಒಂದು ಶಿಲಾನ್ಯಾಸ ಮಾಡಿದಂತಹ ಒಂದು ಇತಿಹಾಸ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಯೋಜನೆ ಇದು, ಲಿಫ್ಟ್ ಇರಿಗೇಷನ್ ಕಮ್ ಬ್ಯಾರೇಜ್. ತಾಲೂಕಿನ ಉದ್ಯಮಿಗಳನ್ನ ಒಟ್ಟುಗೂಡಿಸಿ ಕಾಳಜಿ ಬೆಳ್ತಂಗಡಿ ಫ್ಲಡ್ ರಿಲೀಫ್ ಫಂಡ್ ಸ್ಥಾಪಿಸಿ ಸೂರು ಕಳೆದುಕೊಂಡ 200ಕ್ಕೂ ಹೆಚ್ಚು ನೆರೆ ಸಂತ್ರಸ್ತರಿಗೆ 2,74,00,000 ಪರಿಹಾರ ವಿತರಿಸಿ ನೂತನ ಮನೆಗಳ ನಿರ್ಮಾಣದ ಮೂಲಕ ಹೊಸ ಜೀವನಕ್ಕೆ ಆಸರೆಯಾದರು. ಬೇಸಿಗೆಯಲ್ಲಿ ನೀರಿನ ಅಭಾವ ತಡೆಗಟ್ಟಲು ಜಲಮರುಪೂರ್ಣ ಎಂಬ ವಿಶಿಷ್ಟ ಯೋಜನೆ ರೂಪಿಸಿ ಮಳೆಯ ನೀರನ್ನ ಇಂಗಿಸುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಈ ಮೂಲಕ ತಾಲೂಕಿನಲ್ಲಿ 60ಕ್ಕೂ ಹೆಚ್ಚು ನೂತನ ಕಿಂಡಿ ಅಣೆಕಟ್ಟುಗಳು, ಅನೇಕ ಸೇತುವೆಗಳು, ತಡೆಗೋಡೆಗಳು, ಸಂಪರ್ಕ ರಸ್ತೆಗಳು ನಿರ್ಮಾಣಗೊಂಡು ಕೃಷಿ ಮತ್ತು ಗ್ರಾಮೀಣ ಬದುಕಿಗೆ ಸಾರಿಗೆ ಸಂಪರ್ಕಕ್ಕೆ ಹೊಸ ಶಕ್ತಿ ನೀಡಿದರು. ಶ್ರಮಿಕ ಸೇವಾ ಟ್ರಸ್ಟ್ ಸ್ಥಾಪಿಸಿ ಬೃಹತ್ ಉದ್ಯೋಗ ಮೇಳ ಆಯೋಜಿಸಿ 150ಕ್ಕೂ ಹೆಚ್ಚು ಕಂಪನಿಗಳನ್ನು ಬೆಳ್ತಂಗಡಿಗೆ ಆಹ್ವಾನಿಸಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕಲ್ಪಿಸಿದರು. ದೇಶದಲ್ಲಿಯೇ ವಿನೂತನವಾದ ತಾಲೂಕು ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ಜನರ ಬಳಿಗೆ ತಾಲೂಕು ಆಡಳಿತ ಎಂಬ ಹೆಸರಿನ ಜನಸ್ಪಂದನಾ ಸಭೆ ನಡೆಸಿ ಆಡಳಿತಕ್ಕೆ ನೂತನ ಭಾಷ್ಯ ಬರೆದರು. ಹೀಗೆ ಶಾಲಾ ಕಟ್ಟಡಗಳ ನಿರ್ಮಾಣ, ರಿಕ್ಷಾ ತಂಗುದಾಣ, ಸುಸಜ್ಜಿತ ಬಸ್ ನಿಲ್ದಾಣ, ಡಿಜಿಟಲ್ ಗ್ರಂಥಾಲಯ, ಮಾದರಿ ಅಂಬೇಡ್ಕರ್ ಭವನ ಹೀಗೆ 2023ರ 2ನೇ ಅವಧಿಯಲ್ಲಿ ಅನುದಾನದ ಗುದ್ದಾಟ, ಗ್ಯಾರಂಟಿಯ ಬಡಿದಾಟದ ನಡುವೆಯೂ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕ್ಷೇತ್ರಕ್ಕೆ ತಂದಿದ್ದಾರೆ. ಸಂಘಟನೆ, ಸಂಸ್ಕೃತಿ, ಸೇವಾ ಮನೋಭಾವದೊಂದಿಗೆ ಮುನ್ನಡೆಯುತ್ತಿದ್ದಾರೆ. ಯಾರಿಗೂ ಯಾವ ಹೊತ್ತಿನಲ್ಲೂ ಸ್ಪಂದಿಸುವಂಥ ವ್ಯಕ್ತಿ. ನೇರ ಒಬ್ಬ ರಾಜಕೀಯಕ್ಕೆ ಇಳಿದು
ಒಂದಿಷ್ಟು ಪ್ರಖ್ಯಾತಿ ಬರಬೇಕಂತಿದ್ರೆ ಅವರ ಗುಣನಡತೆಯನ್ನು ಈ ತಾಲೂಕೇ ಮೆಚ್ಚಿದೆ ಅಂತ ಹೇಳ್ಬೋದು. ಇಲ್ಲಿ ಬಂದ ಕೂಡಲೇ ನನ್ನ ಕಾಲು ಸುರಿಗೆ ಹಿಡಿದರು, ಮತ್ತೆ ನಮಸ್ಕಾರ. ಅದು ನಮಗೆ ಯಾರಾದರೂ ಪ್ರಾಯದವರು ಬಂದರೆ, ಮನೆಯಲ್ಲಿ ಹಿರಿಯವರಿದ್ದರೆ ಮೊದಲು ಅವರು ಆ ಪ್ರಾಯಕ್ಕೆ ಒಂದು ಮರ್ಯಾದೆ. ನಮಗೆ ಇದು ರಿಕ್ಷಾ ಸ್ಟ್ಯಾಂಡ್ ಒಂದು ಮಾಡಿಕೊಟ್ಟಿದ್ದಾರೆ, ಅದನ್ನು ವಿಶೇಷವಾಗಿ ನಾವು ಮೆಚ್ಚಬೇಕು. ನಾವು ಬಿಸಿಲಲ್ಲಿ ಮಳೆಗಾಲದಲ್ಲಿ ಹೀಗೆ ಹೊರಗೆ ನಿಂತು ಏನು ಒದ್ದೆ ಆಗ್ತಾ ಬಿಸಿಲಲ್ಲಿ ಇದಾಗ್ತಾ ಇದ್ದೇವೆ. 200 ಈಗ ಕೊಡ್ತಾರೆ, ಅದು ಟ್ಯಾಕ್ಸ್ ಯಾರ ಕೈಯಿಂದ ಹೋಗುದು? ನಮ್ಮ ಕೈಯಿಂದಲೇ ಹೋಗುದು. ನಾವು ಟ್ಯಾಕ್ಸ್ ಕೊಡುದಿಲ್ವಾ? ಮನೆಗೆ ಅದಕ್ಕೆ ಇದಕ್ಕೆಲ್ಲ ತೆರಿಗೆ ಆಗ್ತಾರೆ ಅಷ್ಟೇ. ಅದರಲ್ಲಿ ಗ್ಯಾರಂಟಿ ಏನು ಪ್ರಯೋಜನ ಉಂಟು? ಫ್ರೀ ಬಸ್ ಯಾರಿಗೆ ಬೇಕನ್ನ? ಕೈಕಾಲು ಸರಿ ಇಲ್ವಾ? ಕೆಲಸ ಮಾಡುದಿಲ್ವ ಅವರು? ನಾವು ಫ್ರೀ ಬಸ್ಸಿಗೆಲ್ಲ ಅಷ್ಟು ಇದು ಮಾಡಿಕೊಳ್ಳುವುದಿಲ್ಲ. JDS ಮತ್ತು BJP ಮೈತ್ರಿಯಾಗಿ ಇಲ್ಲಿ ಸರ್ಕಾರ ಕಟ್ಟೇ ಕಟ್ತೇವೆ ಅಂತ ನಾವು ಖಂಡಿತವಾಗಿ ನಾವು ಹೇಳ್ತೇವೆ. ನಮಸ್ಕಾರ, ವಿಶ್ವಾನಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರ ಹುರ್ಮಠ್. ಧರ್ಮಸ್ಥಳದ ಮಂಜುನಾಥನ ಪುಣ್ಯಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿನ ವಿಶ್ವಾನಿ ಟಿವಿಯ ಕ್ಷೇತ್ರ ಸಂಚಾರವಿದೆ. ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ, ಅಭಿವೃದ್ಧಿಯ ಹರಿಕಾರರಾಗಿ 2018, 2023ರಲ್ಲಿ ಸತತ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ನೀರಾವರಿಗೆ, ಕುಡಿಯುವ ನೀರಿಗಾಗಿ, ರಸ್ತೆ ಅಭಿವೃದ್ಧಿಗಾಗಿ ಯಾವೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ತಂದಿದ್ದಾರೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಹರೀಶ್ ಪುಂಜಾ ಅವರ ಬಗ್ಗೆ ಈ ಕ್ಷೇತ್ರದ ಜನ ಏನಂತಾರೆ, ಇಲ್ಲಿನ ಅಭಿವೃದ್ಧಿ ಕಾರ್ಯಕ್ರಮಗಳು ಹೇಗಾಗ್ತಾ ಇವೆ, ಬನ್ನಿ ಅವೆಲ್ಲವನ್ನ ತಿಳ್ಕೊಂಡು ಬರೋಣ. ಸರ್, ಈ ಕ್ಷೇತ್ರದ ಶಾಸಕರಾಗಿರುವಂತಹ ಹರೀಶ್ ಪುಂಜಾ ಅವರು ತಮ್ಮ ಒಂದು ಬಹುದಿನಗಳ ಕನಸಾಗಿತ್ತು ಈ ಒಂದು ಬ್ರಿಡ್ಜ್ ಆಗಬೇಕನ್ನುವಂಥದ್ದು. ಸೊ ಇದರ ಇತಿಹಾಸವನ್ನು ತಿಳಿಸ್ಕೊಡೋದಾದ್ರೆ, ಇದು ಈ ಯೋಜನೆ ಇದೆಯಲ್ಲ, ನಮ್ಮ ಊರಿನ ಜನತೆಗೆ ಇತಿಹಾಸದ ಪುಟದಲ್ಲಿ ಬರೆದಿರ್ತಕ್ಕಂಥ ಒಂದು ಯೋಜನೆ. ಯಾಕಂದರೆ ಜನತೆ ಹಿಂದೆ ಹೇಗಿತ್ತಂದರೆ ದೋಣಿಯಲ್ಲಿ ಸಂಚರಿಸಿ, ನಮ್ಮ ಅಜ್ಜಂದಿರ ಕಾಲದಿಂದಲೂ ದೋಣಿಯಲ್ಲಿ ಆ ಕಡೆ ಈ ಕಡೆ ಕನೆಕ್ಟಿವಿಟಿ ಇತ್ತು. 2019 ಆಗಸ್ಟಲ್ಲಿ ಏನೋ ಒಂದು ಪ್ರವಾಹ ಬಂತು. ಆ ಸಂದರ್ಭದಲ್ಲಿ ನಮಗೆ ಒಂದು ತೂಗು ಸೇತುವೆ ಇತ್ತು ಇಲ್ಲಿ. ಆ ತೂಗು ಸೇತುವೆ ಕೂಡ ಕೊಲ್ಯಾಪ್ಸ್ ಆಯಿತು. ಪ್ರವಾಹ ಬಂದು ಇಲ್ಲಿ ತನಕ ಒಂದು ನೀರು ಇತ್ತು. ನೀರು ತುಂಬ ಎತ್ತರ ಬಂದು ಈ ತೂಗು ಸೇತುವೆ ಕೊಲ್ಯಾಪ್ಸ್ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾಗಿ ಏನೋ 1 ವರ್ಷ ಆಗಿದ್ದಷ್ಟೇ. ಆ ಸಂದರ್ಭದಲ್ಲಿ ಈ ತೂಗು ಸೇತುವೆ ಹೋದ ದಿನವೇ ರಾತ್ರಿ ತುಂಬ ಪ್ರವಾಹ ಎಲ್ಲ ಬಂದಿತ್ತು. ಈ ಭಾಗದ ಜನತೆ ಒಂದು 4-5 ಮನೆ ಒಂದು ದ್ವೀಪದಂಗಿತ್ತು. ಆ ಸಂದರ್ಭದಲ್ಲಿ ಏನು ನಮ್ಮ ಮಧ್ಯರಾತ್ರಿ ಒಂದು 2 ಗಂಟೆ ಅಂದಾಜಿಗೆ ಮಾನ್ಯ ಶಾಸಕರು ಸ್ವತಃ ರಾತ್ರಿ ಭೇಟಿ ಕೊಟ್ಟು ಈ ಭಾಗದ ಒಂದು 4-5 ಜನರಿಗೆ ಒಂದು ಬೋಟ್ನ ವ್ಯವಸ್ಥೆಯನ್ನು ಮಾಡಿ ಆ ಕಡೆ ದ್ವೀಪದಲ್ಲಿದ್ದವ್ರನ್ನ ಆ ಕಡೆ ಇನ್ನೊಂದು ಬದಿಗೆ ಸೇರಿಸಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಏನೋ ಒಂದು ನಮ್ಮ ಕ್ಷೇತ್ರದ 3 ದೈವಗಳ ಒಂದು ಕಾರ್ಣಿಕದ ಶಕ್ತಿ, ಹಾಗೆಯೇ ನಮ್ಮ ಪಾದರಸದಂತೆ ಕೆಲಸ ಮಾಡ್ತಕ್ಕಂಥ ನಮ್ಮ ಯುವ ನಾಯಕರಾಗಿ ನಮ್ಮ ಹರೀಶ್ ಪುಂಜರು ನಮಗೆ ಏನು ಒಂದು ಭರವಸೆಯನ್ನು ಕೊಟ್ಟರು. ಈ 3 ದೈವಗಳ ಆಶೀರ್ವಾದ ಇದ್ದರೆ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥದ್ದು. ಅದೇನೋ ಒಂದು ಪ್ರಾರ್ಥನೆ ಮಾಡಿ ಹೋಗಿ ಒಂದು 6 ತಿಂಗಳಲ್ಲೇ ಬಂದು ಒಂದು ಶಿಲಾನ್ಯಾಸ ಮಾಡಿದಂತಹ ಒಂದು ಇತಿಹಾಸ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಯೋಜನೆ ಇದು, ಲಿಫ್ಟ್ ಇರಿಗೇಷನ್ ಕಮ್ ಬ್ಯಾರೇಜ್. ಜನತೆಗೆ ಈ ಬೆಳ್ತಂಗಡಿ ತಾಲೂಕಿಗೆ ನೀರಾವರಿ ಜೊತೆಗೆ ಒಂದು ಕನೆಕ್ಟಿವಿಟಿ. ಎಷ್ಟು ಹಳ್ಳಿಗಳಿಗೆ ಇದರ ಸದುಪಯೋಗ ಆಗುತ್ತೆ? ಸುಮಾರು 10 ಗ್ರಾಮಗಳಿಗೆ, 10 ಗ್ರಾಮಗಳ ಏನು ತೋಡು ಹಳ್ಳ ಎಲ್ಲ ಏನಿದೆ ಅದಕ್ಕೆ ನೀರನ್ನು ಇಲ್ಲಿಂದ ಲಿಫ್ಟ್ ಮಾಡಿ ಬಿಡುವಂಥ ಯೋಜನೆ. ಅದರ ಜೊತೆನೇ ಬೆಳ್ತಂಗಡಿಯ ಗುರುವಾನಿಕೆರೆಗೆ ನೀರನ್ನು ಇಲ್ಲಿಂದ ಲಿಫ್ಟ್ ಮಾಡುವಂಥ ಯೋಜನೆ ಇದು. ಸರ್, ಶಾಸಕರು ಬಂದು ಮುತುವರ್ಜಿ ವಹಿಸಿ ಬೇಗ ಆಗಬೇಕು ಎನ್ನುವಂಥ ಸೂಚನೆಗಳನ್ನು ಹೇಗೆ ಕೊಟ್ಟಿದ್ದಾರೆ ಅಂತ? ಯಾಕಂದರೆ ಈಗ ಈ ಸರ್ಕಾರದಲ್ಲಿ ಅನುದಾನ ಸಿಗ್ತಿಲ್ಲ ಎನ್ನುವಂಥ ಮಾತುಗಳಿದೆ. ಎಲ್ಲೋ ಒಂದು ಕಡೆ ಹಿಂದೆ ಬೀಳ್ತಾ ಇದೆ, ಯೋಜನೆ ಬೇಗ ಮುಗಿತಾ ಇಲ್ಲ ಎನ್ನುವಂಥ ವಾದ ಕೂಡ ಇದೆ. ಸೊ ಹೀಗಾಗಿ ಹೌದು, ಅದೊಂದು ಹೌದು ಕರೆಲ್ಲ. ಇಲ್ಲದಿದ್ದರೆ ಇದೊಂದು 1 ವರ್ಷದ ಹಿಂದೆಯೇ ಉದ್ಘಾಟನೆ ಆಗಬೇಕಿತ್ತು, ಜನತೆಗೆ ಸಿಗಬೇಕಿತ್ತು. ಅನುದಾನದ ಕೊರತೆಯಿಂದ ಸ್ವಲ್ಪ ತಡವಾಗಿ ಆಗ್ತಾ ಇದೆ ಆ ಥರ. ಸರ್, ಬೇರೆ ಬೇರೆ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹೇಗೆ ಮಾಡ್ತಾ ಇದ್ದಾರೆ ಹರೀಶ್ ಪುಂಜಾ ಅವರು ಅಂತ? ಅದೇ ಉದಾಹರಣೆ ಇದು. ಈ ಶಾಸಕರ ಉದ್ದೇಶ ಇಷ್ಟೇ, ಒಟ್ಟು ನಮ್ಮ ಭಾಗದ ತಾಲೂಕಿನ ರೈತರು
ನೀರಿನ ಕೊರತೆ ಆಗಬಾರ್ದು ಅಂತಕ್ಕಂಥ ಒಂದು ಮೂಲ ಧ್ಯೇಯ, ಅದರ ಜೊತೆ ಸಂಪರ್ಕ ಕೂಡ. ಯಾಕಂದರೆ ಈ ಥರ ಇದೇನು ದೊಡ್ಡ ಮಟ್ಟದಲ್ಲಿದೆ, ಇದೇ ಥರ ಸಣ್ಣ ಪುಟ್ಟ ಕಿಂಡಿ ಅಣೆಕಟ್ಟನ್ನು ಕಳೆದ 5 ವರ್ಷದ ಅವಧಿಯಲ್ಲಿ ಒಂದು 70-75 ಏನೋ ಕಿಂಡಿ ಅಣೆಕಟ್ಟು ಕಟ್ಟಿ ಬೆಳ್ತಂಗಡಿಯ ಜನತೆಗೆ ಒಂದು ಕೃಷಿಗೆ ಅನುಕೂಲವಾಗಿದೆ ಅಂತಕ್ಕಂಥದ್ದು ಸತ್ಯ ಮಾತು. ಅದರ ಜೊತೆಗೇ ಕೃಷಿಗೆ ಬರೀ ನೀರಿದ್ದರೆ ಸಾಲದು. ಅದರ ಜೊತೆ ಕಳೆದ ಬಾರಿ ನಮ್ಮ ಪೂಂಜಾರವರ ಸರ್ಕಾರ ಇರಬೇಕಾದ್ರೆ, ನಮ್ಮ BJP ಸರ್ಕಾರ ಇರಬೇಕಾದ್ರೆ ಸುಮಾರು ಒಂದು 700-800 TCಗಳನ್ನು ತಂದು ಈ ಭಾಗದ ರೈತರ ಒಂದು ಹಿತ ಕಾಯುವಲ್ಲಿ ದೊಡ್ಡ ಪಾತ್ರವನ್ನು ನಮ್ಮ ಮಾನ್ಯ ಶಾಸಕರು ಶಾಸಕರ ಬಗ್ಗೆ ಹೇಳಲಿಕ್ಕೆ ತುಂಬ ಉಂಟು. ಯಾಕೆಂತ ಹೇಳಿದರೆ ಅವರೊಂದು ಜನಸೇವಿ ಶಾಸಕರು. ಹಾಗೆ ಅವರು BJP ಗೌರ್ಮೆಂಟ್ ಇರುವಾಗ 3,500 ಕೋಟಿಗಿಂತ ಹೆಚ್ಚು ಹಣವನ್ನು ತಂದಿದ್ದಾರೆ. ಎಲ್ಲ ಕಡೆಯಲ್ಲಿ ರೋಡ್ ಮಾಡಿದ್ದಾರೆ, ರೋಡ್ ಇಲ್ಲದ ಕಡೆಗಳು ರೋಡ್ ಆಗಿದೆ. ಪ್ರತಿಯೊಂದು ಅವರ ಬಗ್ಗೆ ಹೇಳಲಿಕ್ಕೆ ಹೋದರೆ ತುಂಬ ಉಂಟು. ಹಾಗೆ ಮತ್ತು ಅವರು ಜನಸೇವಿ ಶಾಸಕರು, ಎಲ್ಲರೊಟ್ಟಿಗೆ ಬೆರೆತಿರ್ತಾರೆ, ಎಲ್ಲರೊಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಎಲ್ಲ ಪ್ರತಿ ಮನೆಗೆ ಬಂದಿದ್ದಾರೆ ಅವರು, ಎಲ್ಲರ ಮನೆಗೆ. BJP ಅವರನ್ನು ಕಟ್ಟಿ ಬೆಳೆಸಿದ್ದಾರೆ, ಪಕ್ಷ ಕಟ್ಟಿ ಬೆಳೆಸಿದ್ದಾರೆ. ನಾಯಕರಾಗಿ ಭರವಸೆಯನ್ನು ಮೂಡಿಸಿದ್ದಾರೆ ಅನಿಸುತ್ತೆ. ಗ್ಯಾರಂಟಿ, ಅದರ ಬಗ್ಗೆ ಎರಡು ಮಾತಿಲ್ಲ. ಒಳ್ಳೆಯ ಕೆಲಸ ಕೂಡ ಮಾಡಿದ್ದಾರೆ. ಅವರು ಹರೀಶ್ ಮಂಜೂರವರು ಇಲ್ಲಿ ಶಾಸಕರಾಗಿ ಬಂದ ಮೇಲೆ ಬೆಳ್ತಂಗಡಿ ತಾಲೂಕು ತುಂಬ ಅಭಿವೃದ್ಧಿಯಾಗಿದೆ. ಅದರ ಬಗ್ಗೆ ಹೇಳ್ಬೇಕಂತೇನೇನಿಲ್ಲ. ಹಿಂದಿನ ಶಾಸಕರಿಗೆ ಈ ಶಾಸಕರಿಗೆ ಹೋಲಿಕೆ ಮಾಡಿದರೆ ಯಾವುದು ಇವರಲ್ಲಿ ವ್ಯತ್ಯಾಸ ಕಾಣುತ್ತೆ? ಯಾವ ವ್ಯಕ್ತಿತ್ವ ಇವರಿಗೆ ತುಂಬ ಜನರಿಗೆ ಕನೆಕ್ಟ್ ಆಗುತ್ತೆ? ಅಭಿವೃದ್ಧಿ ಆಗಿದೆ ಮತ್ತು ಎಲ್ಲರೊಟ್ಟಿಗೆ ಬೆರೀತಾರೆ. ಅವರು ಜನಸೇವಿ ಶಾಸಕರಾಗಿ ಎಲ್ಲರೊಟ್ಟಿಗೆ ಬೆರೆಯುತ್ತಾರೆ. ಪ್ರತಿಯೊಬ್ಬ ಮಗುವಿಂದ ಬಿಟ್ಟು ಪ್ರಾಯದವರು ಇದ್ದರೂ ಒಳ್ಳೆಯ ಪ್ರಾಯದವರಿಗೆ ಮರ್ಯಾದೆ ಕೊಟ್ಟು ಒಳ್ಳೆ ರೀತಿಯಲ್ಲಿದ್ದಾರೆ ಅವರು. ಪಕ್ಷ ಸಂಘಟನೆ ಎಲ್ಲ ಹೇಗಿದೆ ಸರ್? ಪಕ್ಷ ಅದು ಕೂಡ ಹೇಳ್ಬೇಕಂತಿಲ್ಲ. ಎಲ್ಲ ಕಾರ್ಯಕ್ರಮ, ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನಲ್ಲಿ ಮೊದಲಿಗೆ ಮಾಡ್ತಾರೆ ಅವರು. ಮುಂದಿನ ಚುನಾವಣೆ ದೃಷ್ಟಿಕೋನದಿಂದ ಮತ್ತೆ ಗೆಲ್ಲುವಂಥ ವಿಶ್ವಾಸ ಇದೆ. 100% ವಿನ್ ಆಗ್ತಾರೆ ಅವರು, ಅದರ ಬಗ್ಗೆ ಮಾತಿಲ್ಲ. 100% ವಿನ್ ಆಗ್ತಾರೆ. ಎಲ್ಲ ಒಳ್ಳೆಯ ಅಭಿಪ್ರಾಯ ಉಂಟು, ಒಳ್ಳೆಯ ಮೂಮೆಂಟ್ ಉಂಟು, ಎಲ್ಲ ಒಡನಾಟ ಮತ್ತು ಕೆಲಸ ಕಾರ್ಯಗಳು ಒಳ್ಳೆಯದ ರೀತಿಯಲ್ಲಿ ನಡೀತದೆ. ಎಲ್ಲ ಒಟ್ಟಿಗೆ ಬೆರೀತಾರೆ ಅವರು, ಎಲ್ಲರೊಟ್ಟಿಗೆ ಬೆರೀತಾರೆ, ಜನರೊಂದಿಗೆ ಬೆರೀತಾರೆ. ಒಬ್ಬ ಯುವ ನಾಯಕರಾಗಿ ಭರವಸೆಯನ್ನು ಮೂಡಿಸಿದ್ದಾರೆ. ಹೌದೌದು, ಎಲ್ಲ ಒಟ್ಟಿಗೆ ಬೆರೀತಾರೆ. ಅದು ಮುಖ್ಯ. ಯಾಕೆಂದರೆ ನಾವು ಅದೇ ಎಷ್ಟೇ ಶ್ರೀಮಂತ ಇರಲಿ, ಎಷ್ಟೇ ಪಾಪದವರಿ, ಅವರೊಟ್ಟಿಗೆ ಬೆರೆಯುವುದು ಅದು ಮುಖ್ಯ. ಅದೇ ಎಷ್ಟೋ ಪ್ರಾಯದವರು ಇರಲಿ, ಸುರಿಗೆ ಅವರು ಮಾಡೋದು ಅವರ ಕಾಲು ಹಿಡಿಯೋದು. ನನ್ನದು ಇಲ್ಲಿ ಬಂದ ಕೂಡಲೇ ನನ್ನ ಕಾಲು ಸುರಿಗೆ ಹಿಡಿದರು, ಮತ್ತೆ ನಮಸ್ಕಾರ. ಅದು ನಮಗೆ ಯಾರಾದರೂ ಪ್ರಾಯದವರು ಬಂದರೆ, ಮನೆಯಲ್ಲಿ ಹಿರಿಯವರಿದ್ದರೆ ಮೊದಲು ಅವರು ಆ ಪ್ರಾಯಕ್ಕೆ ಒಂದು ಮರ್ಯಾದೆ, ಅವರ ಏಜಿಗೆ ಮರ್ಯಾದೆ, ಬಾಯ ಹಿಡಿದು ಮತ್ತೆ ಅವರ ಹೇಗೆ ಕುಶಲೋಪರಿ ಮಾತಾಡಿ ಆಮೇಲೆ ನಿಮಗೆ ಎಂತ ಬೇಕು ಎಲ್ಲ ಅದು ಕೇಳೋದು ಮುಖ್ಯ. ಗೌರವ ಕೊಡಬೇಕು, ಮುಖ್ಯ ಗೌರವ ಕೊಟ್ಟು ಮತ್ತೆ ನಮ್ಮ ಅಭಿಪ್ರಾಯ, ನಮ್ಮ ಕ್ಷೇತ್ರದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಮಾತಾಡೋದು. ಆಮೇಲೆ ಯಾವಾಗಲೂ ನಾವು ಒಂದು ನೆಂಟರ ಮನೆಗೆ ಹೋದರೆ ಕ್ಷೇಮ ಇದ್ದೀರಾ ಅಂತ ಶುರುವಿಗೆ ಕೇಳ್ತೇವೆ. ಮುಖ್ಯವಾಗಿ ನಾವು ಅದು ಮುಖ್ಯ ಬೇಕಾಗಿತ್ತು. ಸರ್, ತಾವು ಇಷ್ಟು ವರ್ಷಗಳ ಕಾಲ ಅನೇಕ ಶಾಸಕರನ್ನ, ಅನೇಕ ಚುನಾವಣೆಗಳನ್ನ ಕಂಡಿದ್ದೀರಿ. ಇವರು ಒಬ್ಬ ಯುವ ನಾಯಕರಾಗಿ 2 ಬೇರೆ ಶಾಸಕರ ಕೆಲಸ ಮಾಡ್ತಾ ಇದ್ದಾರೆ. ಹೇಗೆ ಬದಲಾವಣೆಗಳು ಅನಿಸುತ್ತೆ ಸರ್ ಕ್ಷೇತ್ರದಾದ್ಯಂತ? ಬದಲಾವಣೆಗಳು ಅಂದರೆ ಇವರು ಆದಷ್ಟು ಮಟ್ಟಿಗೆ, ಅವರಿಗೆ ಸಾಧ್ಯ ಇದ್ದಷ್ಟು ಮಟ್ಟಿಗೆ ಅವರ ಇದರಿಂದ ಅವರು ಒಂದು ಹೆಲ್ಪ್ ಮಾಡ್ತಾರೆ. ಅವರು ಎಷ್ಟಂದರೆ ನಮಗೆ ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ಮೂಲೆಯಲ್ಲಿ, ಈಗ ನಮ್ಮಲ್ಲಿ ಈಗ ಕೆಲವು ನಾರಾವಿ ಸೈಡು ಮತ್ತು ಅದಿಡುಪೆ ಮತ್ತು ಆನೆಗಳ ಇದು ಉಂಟು ಕಷ್ಟ ಅಲ್ಲಿ, ಅದಕ್ಕೆಲ್ಲ ನಾವು ಮತ್ತು ಹುಲಿಗಳು ಇದೆಲ್ಲ ಇರೋದಿಲ್ಲ, ಅದೆಲ್ಲ ನಾವು ಆ ಬಗ್ಗೆ ಸ್ವಲ್ಪ ಅವರ ಬಗ್ಗೆ ಇದು ಮಾಡಿದರೆ ಸ್ವಲ್ಪ ಮತ್ತು ಇನ್ನೂ ಒಳ್ಳೆಯದಂತ ನನಗೆ ಕಾಣ್ತದೆ. ಯಾವ ವ್ಯಕ್ತಿತ್ವ ತುಂಬ ಜನರಿಗೆ ಕನೆಕ್ಟ್ ಆಗುತ್ತೆ ಸರ್? ಅವರದ್ದು ಎಲ್ಲರೊಂದಿಗೆ ಬೆರೆಯುವುದು ಮುಖ್ಯವಾಗಿ. ನಾವು ಸಮಾಜದಲ್ಲಿ ಅದು ಜಾತಿ ಇಲ್ಲ, ಎಲ್ಲರ ಒಂದು ಬೆರೀಬೇಕು. ಈಗ ನಾವು ಬಿಸ್ನೆಸ್ಸಿಗೆ ಇಲ್ಲಿ ಬರ್ತೇವೆ, ಇಲ್ಲಿ ನಮ್ಮಲ್ಲಿ ಕ್ರಿಶ್ಚಿಯನ್ಸ್ ಬರ್ತಾರೆ, ಮುಸ್ಲಿಮ್ಸ್ ಬರ್ತಾರೆ, ಜೈನ್ಸ್ ಬರ್ತಾರೆ, ಎಲ್ಲ ಆ ಬಗ್ಗೆ ನಾವು ಬೆರೆಯುವಾಗ ನಮ್ಮ ಮೇಲೆ ಅಭಿಪ್ರಾಯ ಅವರಿಗೆ ಒಳ್ಳೆಯದು ಬರ್ತದೆ. ಅಲ್ಲಿ ಯಾವುದೇ ಒಂದು ನಾವು ಯಾವುದೇ ಒಳ್ಳೆಯ ಕೆಲಸಕ್ಕೆ 4 ಮಂದಿಗೆ ಕೆಲಸ ಆಗೋದು. ಈಗ ನೀರು ಬೇಕು, ಇಲ್ಲೊಂದು ಬೋರು ಬೇಕು, ಅಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಆ ಏರಿಯಾದಲ್ಲಿ ಎಲ್ಲರೂ ಇದ್ದಾರೆ. ಆ ಒಂದು ಕೆಲಸ ಮಾಡಿದರೆ ಅಲ್ಲಿ ಒಳ್ಳೆ ಅಭಿಪ್ರಾಯ ಬರ್ತದೆ. ಎಲ್ಲ ಜಾತಿ ಸಮುದಾಯ ಜೊತೆ ಒಳ್ಳೆ ಬೆರೀತಾರೆ, ಅದು ಮುಖ್ಯ ನಮಗೆ. ಆ ಬೆರೆಯೋದ್ರಿಂದ ಯಾವುದೇ ಒಂದು ಜಾತಿ ಮತ್ತು ಭೇದ ಇಲ್ಲದೆ ಬೆರೆಯೋದ್ರಿಂದ ಅಲ್ಲಿ ಅವರಷ್ಟಕ್ಕೆ ಅವರು
ಜನಗಳು ಒಳ್ಳೆಯವರು ಅಂತ ಅಭಿಪ್ರಾಯ ಬರ್ತದೆ. ಬೇನೂರು ಭಾಗದಲ್ಲೆಲ್ಲ ಒಳ್ಳೆ ಅಭಿಪ್ರಾಯ ಇದೆ. ಬರ್ತದೆ, ಒಳ್ಳೆಯದು ಉಂಟು. ಹಾಗೆ ಅಲ್ಲಿಗ ನೋಡಿ, ಈಗ ಅಲ್ಲಿಗೆ ಆನೆಗಳ ಉಪದ್ರ ಆಗಲಿ, ಅಲ್ಲಿ ಎಷ್ಟೋ ಮಂದಿ ಮಲಯಾಳಿಗಳು ಜಾಸ್ತಿ ಇದ್ದಾರೆ. ಅವರು ಕೇರಳ ಕರ್ನಾಟಕ ಆದ್ರೂ ಆ ಸ್ಥಳಕ್ಕೆ ಹೋಗ್ತಾರೆ, ಅಲ್ಲಿ ಸಹ ಇದು ಮಾಡ್ತಾರೆ. ಮುಖ್ಯವಾಗಿ ನಮಗೆ ಆ ಸ್ಥಳಕ್ಕೆ ಹೋಗಿ, ಈಗ ನೋಡಿ ಆನೆಗಳ ಹೋಗಿ ಅಲ್ಲಿ ಮಾಡೋದು, ಅವರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡೋದು, ಅದು ಮುಖ್ಯ. ಶಾಸಕರ ಮಟ್ಟಿಗೆ ನಾವು ಏನು ತೊಂದರೆ ಮಾತಾಡಲಿಕ್ಕಿಲ್ಲ. ಹೇಗೆ ಅಂತೇಳಿದರೆ ನಮಗೆ ಒಳ್ಳೆಯ ಅಭಿಪ್ರಾಯ ಉಂಟು ಅವರಲ್ಲಿ. ಹೇಗೆ ಅಂತೇಳಿದರೆ ನಾನು ಒಮ್ಮೆ ಫೋನ್ನಲ್ಲಿ ಬಂದಿತ್ತು ನನಗೆ ಯಾರ ಒಂದು ಇದು ಮಾಡಿ, ಅದಕ್ಕೆ ನಾನು ಕೂಡಲೇ ಹೇಳಿದ್ದೇನೆ, ಮೋದಿ ನಂತರ ಇವರೇ ಈಗ ಸೆಲೆಕ್ಟ್ ನಾವು ಇದು ಮಾಡಿದರೆ ಮೋದಿಯಾಗೆ ಇವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ. ಮೇಲೆ ಮೋದಿ ಹೇಗೆ ಮಾಡ್ತಾಯಿದ್ದಾರೆ ಇಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಮೋದಿ ಕೆಲಸದಾಗಿ ಅವರು ಮಾಡ್ತಾಯಿದ್ದಾರೆ. ಅವರಿಗೆ ನಾವು ಒಳ್ಳೆ ಸ್ಪಂದನೆ ಕೊಟ್ಟರೆ ಇನ್ನೂ ಸಹ ಒಳ್ಳೆಯ ಇದರಲ್ಲಿ ಮಾಡೋದ್ರಲ್ಲಿ ಅವರಿದ್ದಾರೆ. ವೇಣೂರು ಬಗ್ಗೆ ನಮ್ಮಲ್ಲಿ ಮಾತಾಡಿ ಇಲ್ಲಿ ಬಂದರೆ ನಮ್ಮಲ್ಲಿ ಮಾತಾಡ್ತಾರೆ. ಇಲ್ಲಿ ಭಾರಿ ಒಳ್ಳೆಯ ಒಂದು ನಮ್ಮಲ್ಲಿ ಇದು ಉಂಟು ಅವರಿಗೆ. ಅದೇನಿಲ್ಲ ಅವರು ಒಳ್ಳೆ ಇದುಂಟು ಅಂತ ಅವ್ರ ಹತ್ರ. ಯಾಕೆಂತೇಳಿದರೆ 4 ಜನಕ್ಕೆ ಅವರಿಗೆ ಬೇಕು ಅಂತ ಹಾಗೆ. ಯಾಕಂದ್ರೆ ಶಾಸಕರಾದ ಚುನಾವಣೆ ಸಮಯದಲ್ಲಿ ಮಾತ್ರ ಬರ್ತಾರೆ. ಇಲ್ಲ ಅವರಂದರೆ ಅಷ್ಟು ಬ್ಯುಸಿ ಇರ್ತಾರೆ, ನಾವು ಮಾತಾಡಲಿಕ್ಕೆ ಆಗೋದಿಲ್ಲ. ಚುನಾವಣೆ ಟೈಮ್ನಲ್ಲಿ ಮಾತ್ರ ಬರ್ತಾರೆ. ಟೋಟಲಿ ನೋಡುವಾಗ ನಾವು ಹೇಗೆ ಅಂತೇಳಿದರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವ ನಾವು ಪೇಪರ್ ಓದ್ತಾ ಇದ್ದೇವೆ, ನಾವೆಲ್ಲ ನೋಡ್ತಾ ಇದ್ದೇವೆ. ಹಾಗೆ ಅಂತ ಹೇಳುವಾಗ ಅವ್ರದ್ದು ಒಳ್ಳೊಳ್ಳೆ ಕೆಲಸ ನಡೀತಾ ಇದೆ. ಅವರಿಗೀಗ ಹೇಗೆ ಅಂತೇಳಿದರೆ ಈಗ ನಮ್ಮ ಗೌರ್ಮೆಂಟ್ ಸ್ವಲ್ಪ ಈಗ ಚೇಂಜ್ ಆದ ಕಾರಣ ಈಗ ಸ್ವಲ್ಪ ಚೇಂಜ್ ಆಗಿದೆ. ಈಗ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಈಗ ಇಲ್ಲಿ ಹಾಗೆ ಅಂತ ಹೇಳುವಾಗ ಅವರಿಗೆ ಸ್ವಲ್ಪ ಈಗ ಹೌದು ಅನುದಾನ ಎಲ್ಲ ಸಿಗೋದಿಲ್ಲ. ಹಾಗೆ ಜನಗಳ ಹತ್ರ ಸ್ವಲ್ಪ ಏನಾದಾಚೆ ಅವರ ಮಟ್ಟಿಗೆ ಅವರು ಮಾಡ್ತಾ ಇದ್ದಾರೆ. ಆದರೆ ಅದೆಲ್ಲ ನಮ್ಮದೇ ಗೌರ್ಮೆಂಟ್ ಎಲ್ಲ ಬಂದರೆ ಇನ್ನೂ ಸಹ ಒಳ್ಳೆಯದವರು ಇದು ಮಾಡೋದರಲ್ಲಿ ಇದ್ದಾರೆ. ನಮ್ಮ ನೋಡಿ ಆ ಸಲ ಒಮ್ಮೆ ಬಂದರು, ಆಗ ನಮ್ಮ BJP ಗೌರ್ಮೆಂಟ್ ಬಂತಿಲ್ಲಿ. ಆಗ ಆ ರೋಡಿನ ಮಟ್ಟಿಗೆ ಆ ಸೋಣಂದೂರು ರೋಡ್ನ ಉಂಟಲ್ಲ, ನಾವು ಆಚೆ ಹೋಗ್ತಾ ಇದ್ದೇವೆ ಸೋಣಂದೂರು ನಮ್ಮ ತಮ್ಮನ ಆಚೆ ಎಲ್ಲ, ನಾವು ಅದು ಹೋಗುವಾಗ ಅವ್ರದ್ದು ನೆನಪು ಬರ್ತದೆ ನಮಗೆ. ಅಷ್ಟು ಅಂದರೆ ಇವರೊಂದು ಇದು ಹಾಗೆ ನಮಗೆ ಮುಂಚೆ ಹೋಗ್ಲಿಕ್ಕೆ ಆಗದಿಲ್ಲ ಇತ್ತು. ಆ ರೋಡು ನೋಡುವಾಗ ಉಂಟಲ್ಲ ಅಷ್ಟು ಒಳ್ಳೆ ಅವ್ರದ್ದು ಖುಷಿ ಆಗ್ತದೆ ನಮಗೆ. ಆ ಒಂದು ಮಾಡಿದಾರಲ್ವ ಅಂತ. ಹಾಗೆ ರೋಡಿನ ಮಟ್ಟಿಗೆ ಅವರಿಗೆ ಮಾತಾಡಲಿಕ್ಕಿಲ್ಲ, ಒಳ್ಳೆ ಇದು ಮಾಡಿದ್ದಾರೆ ಅವರು. ನಮ್ಮ ಶಾಸಕರು ಬರ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಜನಗಳಿಗೆ ಸ್ಪಂದನೆ ಮಾಡ್ತಾ ಇದ್ದಾರೆ. ಏನೆಲ್ಲ ಕೆಲಸ ಆಗಿದೆ ಸರ್ ಅಂತ? ಇಲ್ಲಿ ರೋಡ್ ಆಗಿದೆ, ಶಾಲಾ ಕಾಲೇಜೆಲ್ಲ ಆಗಿದೆ, ನೀರಿನ ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಗಿದೆ. ಅದಲ್ಲದೆ ನಾವು ಎಂಥದ್ದು ಸ್ಪಂದನೆ ಮಾಡಿದರೆ ಅದಕ್ಕೆ ಸ್ಪಂದನೆ ಮಾಡ್ತಾರೆ ಅವರು. ಕೆಲಸ ಮಾಡೋದು ಸೆಕೆಂಡರಿ, ಮೊದಲು ಜನಕ್ಕೆ ಸಿಗ್ತಾರ ಶಾಸಕರು? ಜನಕ್ಕೆ ಸಿಗ್ತಾರೆ. ನಾವು ಈಗ ಎಲ್ಲ ಆಫೀಸಿಗೆ ಹೋದರೆ ಆಫೀಸ್ನಲ್ಲಿ ಇರ್ತಾರೆ, ಫೋನ್ ಮಾಡಿದರೆ ಫೋನಿಗೆ ಸ್ಪಂದನೆ ಮಾಡ್ತಾರೆ. ಆ ವಿಷಯದಲ್ಲಿ ಎರಡು ಮಾತಿಲ್ಲ. ಒಳ್ಳೆ ಜನ. ಇನ್ನು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಎಷ್ಟು ಆಗಲಿಕ್ಕೆ ಉಂಟು ಅದು ಮಾಡಿಯೇ ಮಾಡ್ತಾರೆ ಅವರು, ಮಾಡೇ ಮಾಡ್ತಾರೆ. ವಿಶ್ವಾಸ ಇದೆ. ಇನ್ನು ನೆಕ್ಸ್ಟ್ ಚಾನ್ಸ್ ಅವರಿಗೇನೆ. ಹ್ಯಾಟ್ರಿಕ್ ಈ ಸಾರಿ ಅದು ಮಾತಾಡಲಿಕ್ಕಿಲ್ಲ. ಈ ಸಾರಿ ಮತ್ತೆ ಇದು ಗೇರಕಟ್ಟೆ. ಡೆವಲಪ್ಮೆಂಟ್ ಆಗಿದೆ. ಹಿಂದೆ ಇಲ್ಲಿ ಯಾವುದು ಇರಲಿಲ್ಲ. ಹಿಂದಿನ ಶಾಸಕರು ಮಾಡಿದ್ದಾರೆ, ಆದರೂ ಅವರು ಅಷ್ಟು ಇಂಪ್ರೂವ್ಮೆಂಟ್ ಮಾಡಲಿಲ್ಲ. ಹಿಂದಿನ ಶಾಸಕರು ಇವರಿಗೆ ಮುಂಚೆ ಬಂದವರು ಎಲ್ಲ ಬಾಯಿನಲ್ಲಿ ಮಾತಾಡಿದ ತೆಂಗಿನಕಾಯಿ ಹೊಡೆದದ್ದು ಮಾತ್ರ, ಭೂಮಿ ಪೂಜೆ ಮಾತ್ರ ಮಾಡಿದ್ದು. ಇವರು ಹಾಗೆ ಅಲ್ಲ. ಇವರು ನಾನು ಮಾಡ್ತೇನೆ ಅಂತ ಹೇಳಿ ಮುಂದುವರಿಸಿ ಎಲ್ಲ ಮಾಡಿದ್ದಾರೆ, ಕೆಲಸ ಮಾಡ್ತಾರೆ. ಶಾಲೆಗೆ ಮಾಸ್ಟ್ ಇಲ್ಲಾದರೆ ಮಾಸ್ಟು, ಅದಿಲ್ಲದೆ ನೀರಿನ ವ್ಯವಸ್ಥೆ, ಬೋರ್ವೆಲ್ ಸ್ಪಂದನೆ, ರೋಡ್ಗೆ ಡಾಮರು, ಒಳಗೊಳಗೆ ಕೆಲವೆಲ್ಲ ಡಾಮರ್ ಹಾಕಲಿಲ್ಲ, ಅದಕ್ಕೆ ಬೇಕಾದ ಸ್ಪಂದನೆ ಮಾಡಿ. ನೋಡಿ ಇಲ್ಲಿ ಮಲ್ಲೊಟ್ಟು ಕಾಣ್ತಾ ಉಂಟು, ಇಲ್ಲಿ ಬೆಳ್ತಂಡಿ ಹೋಗೋ ರೋಡು. ಇಲ್ಲಿ ಹಿಂದಿನ ಶಾಸಕರು ಅಲ್ಲಿ ಹೇಳಿದ್ದು ಮಾತ್ರ ನಾವು ಮಾಡ್ತೇನೆ ಅಂತ, ಅದು ಮಾಡಲಿಲ್ಲ. ಇವರು ಬಂದ ನಂತರ ಆ ರೋಡ್ ಆಯಿತು. ಅದಂತರ ಬಳ್ಳಮಂಜೆ ಹೋಗೋ ರೋಡು, ಅಲ್ಲಿ ಬಳ್ಳಮಂಜೆ ಹೋಗೋರು, ಸುಬ್ರಹ್ಮಣ್ಯ ದೇವಸ್ಥಾನ ಹೋಗೋರು, ಆ ರೋಡ್ ಆಯಿತು. ಇಲ್ಲಿಂದ ಗುರಂಕೆರೆವರೆಗೆ ಕೊಪ್ಪೆಟಿವರೆಗೆ ಆಗಿದೆ. ಅಲ್ಲಿ ಸ್ವಲ್ಪ ರಾಜಕೀಯ ನಡೀತಾ ಉಂಟು, ನಾನು ಅಂತ. ಅಂದರೆ ಈಗ ಸರ್ಕಾರ ಕಾಂಗ್ರೆಸ್ ಅಲ್ಲ, ಇವರು BJP ಅಲ್ಲ, ಆದ ಕಾರಣ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ನಿಮ್ಗೆ ಅಲ್ಲಿ ಕಾಂಗ್ರೆಸ್ ಸರ್ಕಾರದ ಅನುದಾನ ಸಿಗ್ತಿಲ್ಲ ಅಂತೀರಿ? ಅನುದಾನದ ಕೊರತೆ ಇದೆ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ. ಕಾಂಗ್ರೆಸ್ ಸರ್ಕಾರ ಇದ್ದ ಕಾರಣ ನಮಗೆ ಇಲ್ಲಿ ಅನುದಾನ ಬರ್ತಿಲ್ಲ, ಸಮಕಟ್ಟು ಬರ್ತದೆ, ಬರುವುದಿಲ್ಲ. ಗ್ಯಾರಂಟಿ ಕೊಟ್ಟಿವಂತಾರೆ. ಗ್ಯಾರಂಟಿ ಅದು ಯಾಕೆ? ಗ್ಯಾರಂಟಿ ನಮಗೆ ಬೇಡ. ಜನಗಳು ದುಡಿತಾರೆ, ಇದು ಮಾಡ್ತಾರೆ. ಗ್ಯಾರಂಟಿ ಯಾಕೆ? ಒಂದು ದಿವಸಕ್ಕೆ 500 ರೂಪಾಯಿ ಸಂಬಳ ಸಿಗೋದಿಲ್ವಾ? 500 ರೂಪಾಯಿ ಸಂಬಳ ಸಿಗೋಗ ಅವನಿಗೆ ಗ್ಯಾರಂಟಿ ಯಾಕೆ? ಪುಕ್ಸಟ್ಟೆ ಹಾಕಿ ಯಾಕೆ ಕೊಡೋದು? ಅದೆಲ್ಲ ಅಗತ್ಯ ಇಲ್ಲ. ಅದು ರಾಜಕೀಯ ಮಾಡಿ ಅವರು
ಓಟಿಗೆ ಆಗಿಸಲು ಮಾತ್ರ ಮಾಡೋದಲ್ಲದೆ ಸರಿ ಸಮಾನವಾಗಿ ಹೋದರೆ ಅದು ಗ್ಯಾರಂಟಿ ನಮಗೆ ಅಗತ್ಯನೇ ಇಲ್ಲ. ಕರೆಂಟ್ ಬಿಲ್ ಕಟ್ತಾರೆ, ಅಕ್ಕಿ ಅಂಗಡಿಯಲ್ಲಿ ಅಕ್ಕಿ ಅಂಗಡಿ ಸಿಗ್ತದೆ, ಅಲ್ಲಿ ಹೋಗಿ ಅಕ್ಕಿ ತೆಗೆದುಕೊಂಡು ಇಲ್ಲಿ ಅಂಗಡಿ ಮಾಡ್ತಾರಲ್ಲ, ಅದು ಅವ್ರಿಗೆ ಗೊತ್ತುಂಟಾ? ಇಲ್ಲಿ ಬಂದು ಮಾಡ್ತಾರೆ. ಅದೆಲ್ಲ ಸರ್ಕಾರಕ್ಕೆ ಗೊತ್ತುಂಟು, ಆದರೆ ಸುಮ್ಮನೆ ಕೂತ್ಕೊಳ್ತದೆ. ಯಾಕೆಂದರೆ ಅವರಿಗೆ ಬೇಕಾದ ಓಟು ಮಾತ್ರ, ಎಲ್ಲ ಪ್ರಚಾರ ಎಲ್ಲ ನಾವು ಅದು ಮಾಡಿದ್ದೇವೆ ಇದು ಮಾಡಿದ್ದೇವೆ ಅಂತ, ಅದೆಲ್ಲ ಅಗತ್ಯ ಇಲ್ಲ. ಇನ್ನು ಮುಂದೆ ಇಲ್ಲಿ ನಮಗೆ BJP ಸರ್ಕಾರ ಬರಬೇಕು. ನಮ್ಮ ಶಾಸಕರು 3ನೇ ಸರ್ತಿ ವಿನ್ ಆಗಲೇಬೇಕು ಅನ್ನೋ ನಮ್ಮ ಅಭಿಪ್ರಾಯ. ಮುಂದಿನ ಚುನಾವಣೆಯಲ್ಲಿ ಗ್ಯಾರಂಟಿ ಮುಂದುವರಿಸ್ತೀನಿ ಅಂತಾರೆ ಸರ್. ವರ್ಕೌಟ್ ಆಗುತ್ತಾ ಆಗಲ್ಲ? ಯಾರು ಇವರಾ? ಕಾಂಗ್ರೆಸ್ನವರ ವರ್ಕೌಟ್ ಕೆಲವು ಕಡೆ ಎಲ್ಲ ಆಗ್ಬೋದು, ಅಂದರೆ ಮಂಗಗಳಿದ್ದಾವೆ ಕೆಲವು ಅವ್ರಿಗೆ ಬುದ್ಧಿ ಇಲ್ಲ, ಏನು ಮಾಡ್ತಾರಂತ. ಈ ಸರ್ಕಾರ ಹೋದರೆ ಮಾತ್ರ ನಮಗೆ ಇಲ್ಲಿ ಇಲ್ಲ ಉಳಿಗಾಲ ಇಲ್ಲ. ರಾಜ್ಯಕ್ಕೆ ಮಾಡ್ತಾ ಇದ್ದಾರೆ. BJP ಎಲ್ಲಿ ಉಂಟು ಸರ್ಕಾರ, BJP ಶಾಸಕರು, ಅಲ್ಲಿ ಇವರು ಅನುದಾನ ಕೊಡ್ತಿಲ್ಲ. ಅಲ್ಲಿ ಏನು ಹೇಳ್ತಾರೆ ಜನಗಳು ಎದ್ದು ಹೇಳ್ತಾರೆ, ನಮ್ಮ ಶಾಸಕರು ಮಾಡಲಿಲ್ಲ ಅಂತ. ಕಾಂಗ್ರೆಸ್ ಎಲ್ಲಿ ಉಂಟು ಅಲ್ಲಿ ಇವರು ಅನುದಾನ ಕೊಡ್ತಾ ಇದ್ದಾರೆ. ಬೇಡ ಅಂತ ಹೇಳಿದರೆ ಇವರು ದುಡ್ಡು ಕೊಡ್ತಾ ಇದ್ದಾರೆ. ಅದು ಅವರು ತಪ್ಪಲ್ಲ. ಈಗ ಎಲ್ಲರಿಗೂ ಅನುದಾನ ಕೊಡುವಾಗ ಪ್ರತಿಯೊಬ್ಬರು ಸರಿ ಸಮಾನವಾಗಿ ಹಂಚಬೇಕು. ಇವರು ಭಾಷಣ ಮಾಡೋದು ಮಾತ್ರ, ನಾವು ಅದು ಕೊಟ್ಟಿದ್ದೇವೆ ಇದು ಕೊಟ್ಟಿದ್ದೇವೆ, ಯಾವುದು ಬರಲಿಲ್ಲ, ಕರೆಕ್ಟಾಗಿ ಬರಲಿಲ್ಲ. ಸರ್, ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಬರಬೇಕಂತಂದ್ರೆ ರಾಜ್ಯ ನಾಯಕತ್ವದಲ್ಲಿ ಕೆಲವೊಂದಿಷ್ಟು ಕಚ್ಚಾಟಗಳು ನಡೀತಾ ಇದೆ. ನಿಮ್ಮಲ್ಲಿ ಒಗ್ಗಟ್ಟಿದೆ, ಯೂನಿಟಿ ಇದೆ. ಕಚ್ಚಾಟ ಒಂದು ನಿಮಿಷ ಹೇಳ್ತೇನೆ. ಕಚ್ಚಾಟ ಎಲ್ಲ ಪಕ್ಷದಲ್ಲಿ ಉಂಟು. ಈಗ ನಾವು ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವು ಹೋಗ್ತಾ ಇದ್ದೇವೆ. ಇಲ್ಲಿ ಬರುವ ಚುನಾವಣೆಯಲ್ಲಿ ಕುಮಾರಸ್ವಾಮಿ JDS ಮತ್ತು BJP ಮೈತ್ರಿಯಾಗಿ ಇಲ್ಲಿ ಸರ್ಕಾರ ಕಟ್ತೇವೆ ಅಂತ ನಾವು ಖಂಡಿತವಾಗಿ ನಾವು ಹೇಳ್ತೇವೆ. 224 ವಿಧಾನಸಭೆ ಕ್ಷೇತ್ರದಲ್ಲಿ ನಾವು ಹೆಚ್ಚು ಕಡಿಮೆ ಒಂದು 140 ಸೀಟ್ ನಾವು ಖಂಡಿತ ಹೊಡಿತೇವೆ, ಗೆದ್ದೇ ಗೆಲ್ತೇವೆ. ಇವರನ್ನು ಮೂಲೆಯಲ್ಲಿ ಕೂತ್ಕೊಳ್ತೇವೆ ನಾವು. ಇವರಿಗೆ 40 ಸ್ಥಾನದಿಂದ ಮೇಲೆ ಬರಲಿಕ್ಕೆ ನಾವು ಬಿಡುವುದೇ ಇಲ್ಲ. ಅದಕ್ಕೆ ಗ್ಯಾರಂಟಿ. ನಾವು ತೊಂದರೆ ಇಲ್ಲ, ನಾವು ಎಲ್ಲದಕ್ಕೂ ಸ್ಪಂದನೆ ಕೊಡ್ತಾರೆ. ನಾವು ಊರಿನ ಜನರ ಸಮಸ್ಯೆಗೂ ಹೋದರೂ ಹಿಂದೆ ಯಾರು ಅವರಲ್ಲ, ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಯಾವ ಸಮಯದಲ್ಲೂ ಫೋನ್ ಮಾಡಿದ್ರು ಇಲ್ಲ, ನಾವು ಇಲ್ಲಿ ಕಷ್ಟ ಇದ್ದರೂ ನಾವು ಅವರಿಗೆ ಕರೆ ಮಾಡಿದರೂ ನಮ್ಮ ಊರಿಗೆ ಬಂದು ಅದಕ್ಕೆ ಸ್ಪಂದನೆ ಅವರು ಬಂದು ಸ್ಪಂದನೆ ಕೊಡ್ತಾರೆ. ಕಳೆದ 2 ಬಾರಿ ಶಾಸಕರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಏನೆಲ್ಲ ಕೆಲಸ ಕಾರ್ಯಗಳಾಗಿದೆ ಮತ್ತು ಇಡೀ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಹೇಗಿದೆ? ವಿಧಾನಸಭಾ ನಮ್ಮ ಬೆಳ್ತಂಗಡಿ ಇವರು ಬಂದ ಮೇಲೆ ನಮ್ಮ ರೋಡ್ಗಳೆಲ್ಲ ಕಾಂಕ್ರೀಟೀಕರಣ ಆದದ್ದು. ಮತ್ತು ಒಂದು ನೋಡಿ, ಉಪ್ಪಿನಂಗಡಿ ಮತ್ತು ಬೆಳ್ತಂಗಡಿ ಹೋಗುವ ರಸ್ತೆ ಸಹ ಆಗಿದೆ. ಅಲ್ಲಿ ಸ್ವಲ್ಪ ಆಗದೆ ಇದಕ್ಕೆ ಸರ್ಕಾರ ಇದಕ್ಕೆ ಹೊಣೆ. ನಾವು ಹಣ ಬರದಿದ್ದರೆ ಅವರು ಏನು ಮಾಡಲಿಕ್ಕಾಗ್ತದೆ? ಆದರೂ ಕೆಲಸ ಅವರಿಂದ ಸಾಧ್ಯವಾದಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಸರ್, ತಮ್ಮಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ, ಹಳ್ಳಿಗಳ ರಸ್ತೆ ಕೂಡ ಚೆನ್ನಾಗಿರಬೇಕಾಗುತ್ತೆ. ಹಳ್ಳಿಗಳ ರಸ್ತೆ ಹೇಗಿದೆ ಅಂತ? ರಸ್ತೆ ಪರವಾಗಿಲ್ಲ. ಈ ವಾರ್ಡ್ನ ಮೆಂಬರ್ ಸಹ ಅವರ ಜೊತೆ ಕೈ ಜೋಡಿಸಿ ಎಲ್ಲ ಕೆಲಸವನ್ನು ಅವರಿಗೆ ಸ್ಪಂದನೆ ಕೊಡ್ತಾ ಇದ್ದಾರೆ. ಸರ್, ನಾನು ನಿಮ್ಮ ಕರಾವಳಿ ಭಾಗದ ಶಾಸಕರನ್ನು ಮಾತಾಡಿಸುವಂಥ ಸಂದರ್ಭದಲ್ಲಿ ಬಹುತೇಕ ಜನ ಹೇಳ್ತಾ ಇದ್ರು ಅನುದಾನ ಸಿಗ್ತಾ ಇಲ್ಲ, ಈ ಬಾರಿ ಅದಕ್ಕೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮೇಲೆ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲಿ BJP ಶಾಸಕರಿದ್ದಾರೆ ಮತ್ತು ಕರಾವಳಿಯಲ್ಲಿ BJPಯ ಭದ್ರಕೋಟೆ, ಹಾಗಾಗಿ ಅನುದಾನದ ತಾರತಮ್ಯ ಆಗುತ್ತೆ ಎನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ತಾವೇನು ಹೇಳ್ತೀರಂತ? ಹೌದು, ಅದಕ್ಕೆ ಸರ್ಕಾರವೇ ಹೊಣೆ. ಇದಕ್ಕೆ ಹಣ ಬರದಿದ್ದರೆ ಅವ್ರು ಏನು ಮಾಡಲಿಕ್ಕೆ ಆಗ್ತದೆ? ಆದರೂ ಅವರಿಂದ ಬಂದ ಹಣವನ್ನು ನಮ್ಮ ಊರಿಗೆ ಎಲ್ಲ ಗ್ರಾಮಗಳಿಗೂ ಹಂಚಿ ಕೊಡ್ತಾರೆ. ಮುಂದಿನ ಚುನಾವಣೆ ದೃಷ್ಟಿಕೋನದಿಂದ ಏನು ಚರ್ಚೆ ಆಗ್ತಾ ಇದೆ ಸರ್? ಅವರೇ ಗೆಲ್ಲಬಹುದಾ? ಹೇಗೆ ಫೈಟ್ ಅವರೇ ಗೆಲ್ಬೋದು. ಯಾಕೆಂದರೆ ಯಾವ ಕಾಲಕ್ಕೂ ಯಾವ ಸಮಯಕ್ಕೂ ಇದಕ್ಕೆ ಏನು ತೊಂದರೆ ಆದರೂ ಜನರಿಗೆ ನಾವು ನಮ್ಮ ಊರಿನವರು ಯಾರಾದರೂ ಫೋನ್ ಮಾಡಿದರೂ ಅವರು ತಕ್ಷಣವೇ ಅಲ್ಲಿಗೆ ಆಗಮಿಸಿ ಎಲ್ಲ ಅದಕ್ಕೇನು ಇದು ಬೇಕು ಅದನ್ನೆಲ್ಲ ಕೆಲಸವನ್ನು ಅವರು ಮಾಡ್ತಾರೆ. ಹರೀಶ್ ಪುಂಜ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಕ್ಷೇತ್ರದ? ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಏನೆಲ್ಲ ಮಾಡಿದ್ದಾರೆ? ಈಗ ಬ್ರಿಡ್ಜ್ ಮಾಡಿದ್ದಾರೆ, ಮತ್ತು ರೋಡ್ ಕೆಲಸ ಎಲ್ಲ ಮಾಡಿದ್ದಾರೆ, ಊರಿಗೆಲ್ಲ ಒಳ್ಳೆ ಕೆಲಸ ಮಾಡಿಸಿದ್ದಾರೆ. ಈ ಸೇತುವೆ ಆಗಿರೋದ್ರಿಂದ ಅನುಕೂಲ ಏನೇನು ಆಗ್ತಾ ಇದೆ ನಿಮ್ಮ ಭಾಗದಲ್ಲೆಲ್ಲ? ನಾವು ಫಸ್ಟ್ ದೋಣಿಯಲ್ಲಿ ಹೋಗ್ತಿದ್ದೆವು, ಈಗ ಆರಾಮಾಗಿ ಹೋಗ್ಲಿಕ್ಕೆ ಸೇತುವೆ ಆಗಿದೆ. ಓಕೆ, ಹರೀಶ್ ಪುಂಜ ಬಂದಿರ್ತಾರೆ ಈ ಭಾಗಕ್ಕೆ? ಬಂದಿರ್ತಾರೆ. ಓಕೆ, ನಿಮ್ಮ ಊರಿನ ಜನಾಭಿಪ್ರಾಯ ಹೇಗಿದೆ ಶಾಸಕರ ಬಗ್ಗೆ?
ಒಳ್ಳೆ ಅಭಿಪ್ರಾಯ ಇದೆ. ಒಳ್ಳೆ ಅಭಿಪ್ರಾಯ ಇದೆ. ಜನಸಾಮಾನ್ಯರಿಗೆಲ್ಲ ಸ್ಪಂದನೆ ಮಾಡ್ತಾರಾ? ಸ್ಪಂದನೆ ಮಾಡ್ತಾರೆ. ಓಕೆ, ನೀವು ಭೇಟಿಯಾಗಿದ್ದೀರಾ ಶಾಸಕರನ್ನ? ಭೇಟಿಯಾಗಿದೆ. ಓಕೆ, ಏನು ಸಮಸ್ಯೆ ಇಟ್ಕೊಂಡು ಹೋಗಿದ್ದೀರಿ ಅಂತ? ನಮ್ಮ ಊರಿನದು ಸೇತುವೆ ಎಲ್ಲ ಆಗಬೇಕಂತ. ಹೇಗೆ ಮಾತಾಡ್ಸಿದ್ರು? ಚೆನ್ನಾಗಿ ಮಾತಾಡಿಸಿದ್ದಾರೆ. ಓಕೆ, ಮುಂದಿನ ಚುನಾವಣೆಯಲ್ಲಿ ಅವರೇ ಗೆಲ್ತಾರಾ? ಮತ್ತೆ ಗೆಲ್ಬೋದು. ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಸಲ. ಹಾಂ. ಕ್ಷೇತ್ರ ಶಾಸಕರು ಯಾರು? ನಮ್ಮವರೇ ಹರೀಶ್ ಪೂಂಜಾ. ಹೇಗೆ ಕೆಲಸ ಮಾಡ್ತಾ ಇದ್ದಾರೆ? ತೊಂದರೆ ಇಲ್ಲ, ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಗ್ರಾಮಾಭಿವೃದ್ಧಿ ಮತ್ತು ಜಿಲ್ಲೆ ತಾಲೂಕಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ನಮಗೆ ಇದು ರಿಕ್ಷಾ ಸ್ಟ್ಯಾಂಡ್ ಒಂದು ಮಾಡಿಕೊಟ್ಟಿದ್ದಾರೆ, ಅದನ್ನು ವಿಶೇಷವಾಗಿ ನಾವು ಮೆಚ್ಚಬೇಕು. ನಾವು ಬಿಸಿಲಲ್ಲಿ ಮಳೆಗಾಲದಲ್ಲಿ ಹೀಗೆ ಹೊರಗೆ ನಿಂತು ಏನು ಒದ್ದೆ ಆಗ್ತಾ ಬಿಸಿಲಲ್ಲಿ ಇದಾಗ್ತಾ ಇದ್ದೇವೆ. ಈಗ ನಮಗೆ ಒಂದು ಮಾಡಿಕೊಟ್ಟಿದ್ದಾರೆ, ಮಾಡಿ ಒಳ್ಳೆಯದಾಗಿದೆ, ಚೆಂದಾಗಿದೆ, ಒಳ್ಳೆಯದು. ನಮ್ಮದು ಇದೇ ಊರು, ಒಟ್ಟೂರೇ ಇದೆ, ಪಿಲಿಗೂಡು ಕಣಿಯೂರು. ಪಿಲಿಗೂಡು ಹೇಗೆ ಡೆವಲಪ್ಮೆಂಟ್ ಇದೆ? ರಸ್ತೆ ತೊಂದರೆ ಇಲ್ಲ. ನಮ್ಮದು ಈಗ ಸದ್ಯಕ್ಕೆ ಅಂತ ಹೇಳಿದರೆ ಒಂದು ಕಣಿಯೂರು ರಸ್ತೆ ಒಂದು ಆಗಬೇಕಿತ್ತು, ಅದನ್ನು ನಾವು ಹೇಳಿದ್ದೇವೆ. ಶಾಸಕರು ಇನ್ನು ಮುಂದೆ ಮಾಡಿ ಕೊಟ್ಟಾರಂತ ಹೇಳುವ ಒಂದು ನಂಬಿಕೆ ಇದೆ ನಮಗೆ. ಸ್ಪಂದನೆ ಮಾಡ್ತಾರೆ. ನಮ್ಮ ಶಾಲೆಗಳಿಗೆ, ಇಲ್ಲಿ ದೇವಸ್ಥಾನಗಳಿಗೆ ಎಲ್ಲ ಬರ್ತಾ ಇದ್ದಾರೆ, ತೊಂದರೆ ಇಲ್ಲ. ಬರ್ತಾರೆ, ತೊಂದರೆ ಇಲ್ಲ. ಜನಗಳನ್ನೆಲ್ಲ ಭೇಟಿ ಒಳ್ಳೆ ಇದು ಉಂಟು ಅವ್ರದ್ದು. ಹೌದು. ಒಳ್ಳೆ ಅಭಿಪ್ರಾಯ. ಕೆಟ್ಟ ರೀತಿಯಲ್ಲಿ ಇರ್ಬೋದು, ಆದರೆ ನಮ್ಮದು ತೊಂದರೆ ಇಲ್ಲ, ಒಳ್ಳೆ ಅಭಿಪ್ರಾಯ. ನಮಗೆ ಶಾಸಕರಾದ ಮೇಲೆ ಮತ್ತೆ ಇದು ಇಲ್ಲಲ್ಲ, ನಮ್ಮ ಊರಿಗೆ ಶಾಸಕರಲ್ಲ. ಚುನಾವಣೆಯಲ್ಲಿ ಸರ್ ಗೆಲ್ಬಹುದು ಅಂತ ಕಾಣ್ತದೆ ನಮಗೆ ಬಹುಶಃ ಹೇಳುವಾಗ. ಒಂದಿಷ್ಟು ಜನ ನಿಮ್ಮ ಕರಾವಳಿಯಲ್ಲಿ ಒಂದು ಆರೋಪ ಇದೆ ಸರ್, ಅನುದಾನ ಸಿಗ್ತಿಲ್ಲ, ಮೇಲೆ ಕಾಂಗ್ರೆಸ್ ಸರ್ಕಾರ ಇದೆ ಅಂತ. ಅದು ಆಗಿರ್ಬೋದು, ಅದು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಮೇಲೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಇಲ್ಲಿ MLA BJP ಆದ ಕಾರಣದಲ್ಲಿ ಕೊಡದಿರಲಿಕ್ಕೂ ಸಾಧ್ಯ ಇರ್ಬೋದು, ಅದು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ನಮ್ಮ ಶಾಸಕರು ಒಳ್ಳೆ ನಮ್ಮ ಊರಿಗೆ, ನಮ್ಮ ಗ್ರಾಮಕ್ಕೆಲ್ಲ ಒಳ್ಳೆ ಇದೆ, ಆಪ್ಷನ್ ಇದೆ. ಯಾರಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ, ಹಾಗಾಗಿ ನಿಮಗೆ ಎಲ್ಲ ಅನುಕೂಲ ಆಗಿದೆ ಅಂತ ಇದ್ದಾರೆ. ಗ್ಯಾರಂಟಿ ಅಂದರೆ ಗ್ಯಾರಂಟಿ ಗೃಹ ಜ್ಯೋತಿ 2,000 ಬರುತ್ತೆ. ಅದು ಅವರು ಸರ್ಕಾರ ಕೊಡೋದಲ್ಲ, MLA ಏನು ಮಾಡುವಾಗಿಲ್ಲ. MLA ಏನು ಅವರ ಪ್ರಯತ್ನ ಉಂಟು, ಅದನ್ನೆಲ್ಲ ಮಾಡ್ತಾರೆ ಅವರು. ವಿಶ್ವಾಸ ಇದೆ, ಖಂಡಿತ ಇದೆ. ಅವರ ಏರಿಯಾದಲ್ಲಿ ಅವ್ರ ಕೆಲಸ ಎಲ್ಲ ಮಾಡ್ತಾರೆ. ಮತ್ತು ಅವರಿಗೆ ಸರ್ಕಾರ ಇಲ್ಲಿಂದ ಕೊಡೋದಿದ್ರೆ ಮತ್ತೆ ಏನು ಮಾಡಲಿಕ್ಕೆ ಅವರ ಕೈಯಿಂದ ಇಷ್ಟ ಆಗ್ತಾರೆ, ಆಗೋದಿಲ್ಲ. ಮತ್ತು ಅವರ ಸ್ವಂತ ಇಚ್ಛೆಯಿಂದೆಲ್ಲ ಅವರ ಸ್ಯಾಲ್ರಿಯಲ್ಲಿ ಕಟ್ ಮಾಡಿ ಎಲ್ಲ ಹಾಕ್ತಾರೆ. ಮೊನ್ನೆ ಇದು ಅವ್ರದ್ದು ಪೇಪರ್ನವ್ರದ್ದು ಎಂತ ಪ್ರೆಸ್ ಇದು ಅದಕ್ಕೂ ಕೊಟ್ಟಿದ್ದಾರೆ ಎಲ್ಲ ಮೊನ್ನೆ. ತೊಂದರೆ ಇಲ್ಲ, ಅವರೇ ನಮ್ಮ ಮಟ್ಟಿಗೆ ತೊಂದರೆ ಇಲ್ಲ ಇಲ್ಲಿ. ಮತ್ತು ಅವರಿಗೆ ಯಾವುದು ಎಲ್ಲ ಆಗ್ತದೆ ಅವ್ರು ಮಾಡ್ತಾರೆ. ಮತ್ತು ಅಲ್ಲಿಂದ ಬರದಿದ್ದರೆ ಸರ್ಕಾರದಲ್ಲಿ ಯಾವುದು ಸಿಗೋದಿಲ್ಲ ಅವರಿಗೆ ಮಾಡಲಿಕ್ಕೆ ಆಗ್ತದೆ. ತೊಂದರೆ ಇಲ್ಲ, ನಮಗೆ ತೊಂದರೆ ಇಲ್ಲ, ಮತ್ತು ಇನ್ನೊಬ್ಬರಿಗೆ ಗೊತ್ತಿಲ್ಲ. ಇಲ್ಲಿ ಬರ್ತಾರೆ ಅಲ್ಲಿ ಬರ್ತಾರೆ ಒಮ್ಮೊಮ್ಮೆ, ಮತ್ತು ಇಲ್ಲಿಗೂ ಬರ್ತಾರೆ, ನಮ್ಮ ಪಾರ್ಕಿಂಗ್ ಬರ್ತಾರೆ ಇಲ್ಲಿ. ಮತ್ತು ಅಲ್ಲಿಗೆ ಭೇಟಿಯವರು ನಮಗೆ ಗೊತ್ತಾಗೋದಿಲ್ಲಲ್ಲ. ಜನಪ್ರತಿನಿಧಿ ಆದವರು ಸರ್ ಕೆಲಸ ಮಾಡ್ತಾರೋ ಬಿಡ್ತಾರೋ ಸೆಕೆಂಡರಿ, ಬಟ್ ಜನಕ್ಕೆ ಕೈಗೆ ಸಿಗಬೇಕು, ಜನರನ್ನ ಭೇಟಿ ಆಗಬೇಕು, ಅವ್ರ ಸಮಸ್ಯೆನ ಕೇಳಬೇಕು, ಆ ಥರ ಕೆಲಸ ಆಗ್ತಾ ಇದೆ. ಅಲ್ಲ, ಇಲ್ಲಿ ನಾವು ಅಂದರೆ ಅವ್ರ ಕಾರ್ಯಕರ್ತರೆಲ್ಲ ಅಲ್ಲಿ ಇರ್ತಾರೆ, ಅಲ್ಲಿ ಅವ್ರ ಹತ್ರ ಎಲ್ಲ ಕೇಳಬೇಕಷ್ಟೇ, ನಮಗೆ ಗೊತ್ತಿಲ್ಲ ಅದು. ನಾವು ಚಾಲಕರ ಸಂಘಕ್ಕೆ ತೊಂದರೆ ಇಲ್ಲ, ಅವ್ರದ್ದು ಅನುದಾನ ಎಲ್ಲ ಉಂಟು. ಅವರು ನಾನು ಅಲ್ಲೆಲ್ಲ ನೋಡ್ತಾ ಇದ್ದೆ, ಎಲ್ಲ ಕಡೆ ಒಂದೊಂದು ಆಟೋ ರಿಕ್ಷಾ ನಿಲ್ದಾಣಗಳನ್ನೆಲ್ಲ ಕೊಟ್ಟಿದ್ದಾರೆ, ನಮಗೂ ಕೊಟ್ಟಿದ್ದಾರೆ ಅನುದಾನ ಕೊಟ್ಟಿದ್ದಾರೆ. ಅವ್ರು ಒಂದು 10,000 20,000 ಕೊಟ್ಟಿದ್ದಾರೆ ಅವತ್ತು ನಮಗೆ. ಇದು ಮಾಡಲಿಕ್ಕೆ ಸೀಟ್ ಆಗಲಿಕ್ಕೆಲ್ಲ ಫಸ್ಟಿಗೆ, ಇವಾಗಲ್ಲ, ಫಸ್ಟ್ ಮಾಡುವಾಗ ಅರ್ಧ, ಆಮೇಲೆ ನಾವು ಮಾಡಿದ್ದು ಅದು ಬೇರೆ ಕೊಡ್ತಾ ಇರ್ತಾರೆ, ತೊಂದರೆ ಇಲ್ಲ. 2 ಬಾರಿ ಗೆದ್ದಿದ್ದಾರೆ, ಹ್ಯಾಟ್ರಿಕ್ ವಿನ್ ಆಗ್ತಾರಾ? ಹೇಳಲಿಕ್ಕಾಗಲ್ಲ, ರಾಜ್ಯಕ್ಕೆ ಅಂದರೆ ಹೇಳಲಿಕ್ಕಾಗ್ತದೆ. ಇವತ್ತಿದ್ದವರು ನಾಳೆ ಈಗ ಗೊತ್ತಾಗ್ತದೆ. ಇವತ್ತೊಂದು ಹೇಳ್ತಾರೆ, ನಾಳೆ ಬೇರೆನೇ ಒಟ್ಟಾಗ್ತಾರೆ. ಗೇರುಕಟ್ಟೆ ಸರ್? ಹಾಂ, ಗೇರುಕಟ್ಟೆ ಹೇಗಿದೆ ಇಲ್ಲೆಲ್ಲ ರಸ್ತೆಗಳೆಲ್ಲ ಕ್ಲೀನಿಂಗ್? ರಸ್ತೆ ಇಲ್ಲಿ ಅಲ್ಲಿವರೆಗೂ ಮಾತ್ರ, ಕಣಿಯೂರವರೆಗೆ, ಮತ್ತೆ ಇಲ್ಲ, ಮತ್ತೆ ಎಲ್ಲ ಹೊಂಡ. MLA ಜನ ತೊಂದರೆ ಇಲ್ಲ, ಅದರಲ್ಲಿ ಏನು ನಮ್ಮ ಕಂಪ್ಲೇಂಟ್ ಏನು ಮಾಡಲಿಕ್ಕಿಲ್ಲ. ನಮ್ಮೊಂದು ರೋಡ್ ಒಂದು ಸರಿ ಮಾಡಿ ಕೊಟ್ಟರೆ ಸಾಕಷ್ಟೇ. ನಿಮ್ಮ ಕಡೆ ಭಾಗದಲ್ಲಿ ಅದೇ ಬರ್ತಾರೆ, ಬಂದಿದ್ದಾರೆ. ಜನರ ಜೊತೆ ಒಳ್ಳೆಯ ಮನುಷ್ಯ, ಅದರಲ್ಲಿ ಏನು ತೊಂದರೆ ಇಲ್ಲ. ಒಳ್ಳೆಯವರಪ್ಪ. ನಮಗೆ ಸರ್ಕಾರ ಅದೇ ಬೇಕು, BJP ಬೇಕಂತ ಹೇಳುದು ನಾವು ಅಷ್ಟೇ. ಬೇಕು, ಬೇರೆ ಏನು ಬೇಡ. ಗ್ಯಾರಂಟಿ ಬೇಡ, ಏನು ಬೇಡ. ಏನಾದ್ರು ಗ್ಯಾರಂಟಿ ಅದೇನು ಬೇಡ ನಮಗೆ. ಯಾಕೆ ಕೈಗಳು ಸಲಿ ಇಲ್ವಾ? ಇನ್ನು ಮುಂದಕ್ಕೆ ಏನಾದರೂ ಟ್ಯಾಕ್ಸ್ ಹಾಕೋದು ನಮ್ಮಿಂದ ಅಲ್ವಾ ತೆಗೆಯೋದು ಹಣವನ್ನು, ಮತ್ತೆ ಯಾಕೆ ಅದು ಗ್ಯಾರಂಟಿ ನಮಗೆ? 2,000 ಈಗ ಕೊಡ್ತಾರೆ, ಅದು ಟ್ಯಾಕ್ಸ್ ಯಾರ ಕೈಯಿಂದ ಹೋಗೋದು? ನಮ್ಮ ಕೈಯಿಂದಲೇ ಹೋಗೋದು. ನಾವು ಟ್ಯಾಕ್ಸ್ ಕೊಡೋದಿಲ್ವಾ? ಮನೆಗೆ ಇದಕ್ಕೆಲ್ಲ ತೆರಿಗೆ ಹಾಕ್ತಾರೆ ಅಷ್ಟೇ. ಅದರಲ್ಲಿ ಗ್ಯಾರಂಟಿ ಏನು ಪ್ರಯೋಜನ ಉಂಟು? ಅದಕ್ಕಿಂತ ಒಂದು ಮಕ್ಕಳಿಗೆ ಏನಾದರೂ ವಿದ್ಯೆ ಕಲಿಯುವ ಮಕ್ಕಳಿಗೆ ಏನಾದರೂ ಹೆಲ್ಪ್ ಮಾಡಿದರೆ ಅದೇ ಒಳ್ಳೆಯದು ನಮಗೆ. ಫ್ರೀ ಬಸ್ ಯಾರಿಗೆ ಬೇಕನ್ನ? ಕೈಕಾಲು ಸರಿ ಇಲ್ವಾ? ಕೆಲಸ ಮಾಡೋದಿಲ್ವ ಅವರು? ನಾವು ಫ್ರೀ ಬಸ್ಸಿಗೆಲ್ಲ ಅಷ್ಟು ಇದು ಮಾಡಿಕೊಳ್ಳೋದಿಲ್ಲ. ಮಕ್ಕಳಿಗೆ ಕೊಡಲಿ,
ವಿದ್ಯೆ ಕಲಿಯುವ ಮಕ್ಕಳಿಗೆ ಯಾವುದು ಕೊಟ್ಟರು ಒಳ್ಳೆಯದೇ. ಮತ್ತು ನಮಗೆಲ್ಲ ಸರಿ ದುಡಿಯೋರಿಗೆ ಯಾಕೆಲ್ಲ ಫ್ರೀ ಬಸ್ ಎಲ್ಲ ಬೇಡ. ಏನಾದರೂ ಒಂದು ಒಳ್ಳೆ ಇದು ಮಾಡೋದಾದರೆ ಮಾಡಲಿ. ರೋಡ್ ಎಲ್ಲ ಚೆನ್ನಾಗಿ ಮಾಡೋದಾದರೆ, ನಮ್ಮ ಆಚೆ ಒಂದು ರೋಡ್ ಸರಿ ಇಲ್ಲ, ಅದೊಂದು ಸರಿ ಮಾಡಿ ಕೊಟ್ಟರೆ ಸಾಕಷ್ಟು. ಗ್ಯಾರಂಟಿ ಬೇಡ, ಅಭಿವೃದ್ಧಿ ಬೇಕು. ಅಭಿವೃದ್ಧಿ ಬೇಕು ನಮ್ಗೆ ಅಷ್ಟೇ. ಸರ್ಕಾರ ಇರೋದೇ ಅಭಿವೃದ್ಧಿಗೆಲ್ಲ, ಮತ್ತೆಂತಕ್ಕೆ ಎಲ್ಲ ಸುಮ್ಮನೆ ಎಲ್ಲ ಹಣ ಮಾಡಲಿಕ್ಕೆ ಸರ್ಕಾರ ಬೇಡ ನಮಗೆ. ಒಳ್ಳೆಯ ಜನಗಳಿದ್ದರೆ ಬೇಕು, ಅವರನ್ನೇ ನಾವು ಆಯ್ಕೆ ಮಾಡೋದು ಅಷ್ಟೇ. ನಿಮ್ಮ ಊರಿನ ಜನ ಅಭಿಪ್ರಾಯ ಹೇಗಿದೆ ಇವ್ರ ಬಗ್ಗೆ, ಪೂಂಜಾ ಅವ್ರ ಬಗ್ಗೆ? ಪೂಂಜಾ ಅವರ ಬಗ್ಗೆ ಅಭಿಪ್ರಾಯ ಒಳ್ಳೇದುಂಟು, ಒಳ್ಳೇದಿಲ್ಲ ಅಂತ ಹೇಳಲ್ಲ ನಾವು. ಯಾಕಂತ ಹೇಳಿದ್ರೆ ಅಲ್ಲಿ ನಮ್ಮ ರೋಡ್ ಒಂದು ಸರಿ ಮಾಡಿ ಕೊಟ್ಟರೆ ಆಯ್ತು ಅಷ್ಟೇ. ಅಷ್ಟೇ ನಮಗೆ ಇರೋದು. ನಮಗೆ ರೋಡ್ ಅಭಿವೃದ್ಧಿ ಇಲ್ಲದಿದ್ದರೆ ನಮಗೆ ಯಾರು ಬಂದ್ರೇನು ಯಾರು ಬರದಿದ್ರೇನು ಅಷ್ಟೇ. ಮಹಿಳೆಯರಿಗೆಲ್ಲ ಗ್ಯಾರಂಟಿ ಕೊಟ್ಟರು, ಹಾಗಾಗಿ ಬಿಜೆಪಿ ಅವರಿಗೆ ಓಟ್ ಹಾಕಲ್ಲ ಮಹಿಳೆಯರು ಎನ್ನುವಂತ ಮಾತಿತ್ತು. ಇದಕ್ಕೇನು ಹೇಳ್ತೀರಿ? ಅದೇನಿಲ್ಲ, ಮಹಿಳೆಯರಿಗೆ ಓಟು ಗ್ಯಾರಂಟಿ ನೋಡಿ ಇಷ್ಟ ತನಕ ಓಟ್ ಹಾಕಿದ್ದಲ್ಲ ಅವರು. ಈಗ ಒಂದು 5 ವರ್ಷದಿಂದ ಮಹಿಳೆಯರಿಗೆ ಇದು ಕೊಡ್ತಾರೆ. ಮುಂಚೆ ಏನಿತ್ತು, ಏನಿರಲಿಲ್ಲ. ಗ್ಯಾರಂಟಿಗೆ ಓಟ್ ಹಾಕುವುದು ಯಾರಲ್ಲ, ಅದು ನಮ್ಮ ಹಕ್ಕು ಅಷ್ಟೇ. ಓಟ್ ಎನ್ನುವುದು ನಮ್ಮ ಹಕ್ಕಲ್ವಾ, ಅದು ಗ್ಯಾರಂಟಿ ಇದ್ರೂ ಆಗ್ತೇವೆ, ಗ್ಯಾರಂಟಿ ಇಲ್ಲದಿದ್ರೂ ಆಗ್ತೇವೆ ನಾವು. ಮುಂದಿನ ಚುನಾವಣೆ ಗೆಲ್ತಾರ ಮೇಡಮ್ ಮತ್ತೆ ಪೂಂಜಾ? ಪೂಂಜಾ ಗೆಲ್ಬಹುದು, ಅವರು ಮಾಡಿದ ಸಾಧನೆ ನೋಡಿದರೆ ಗೆಲ್ಬಹುದಲ್ಲ. ಹಾಗೆ ಅವ್ರು ಮಾಡಿ ಸಾಧನೆ ಮಾಡಿದ್ದಾರೆ. ಆದರೆ ನಮಗೆ ರೋಡ್ ಒಂದು ಚೆನ್ನಾಗಿ ಮಾಡಿ ಕೊಟ್ಟರೆ ಆಯ್ತು ಅಷ್ಟೇ. ನಾವು ಮತ್ತೆ ಏನು ಹೇಳುದಿಲ್ಲ, ಅಭಿವೃದ್ಧಿ ಬೇಕು. ನಾನು ಎಷ್ಟೋ ಸಲ ಭೇಟಿಯಾಗಿದ್ದೇನೆ ಅವರು, ಚೆನ್ನಾಗಿ ಮಾತಾಡ್ತಾರೆ. ನಾವಲ್ಲಿ ಬೆಳ್ತಂಗಡಿಯಲ್ಲಿ ಹೋಟ್ಲ್ ಇತ್ತು, ಅಲ್ಲಿಗೆ ಬಂದಿದ್ರು. ಸ್ಪಂದನೆ ಮಾಡ್ತಾರೆ ಒಳ್ಳೆ, ಅದೇನು ತೊಂದರೆ ಇಲ್ಲ. ರೇಷ್ಮೆ ರೋಡು ಅಂತ ಸರ್, ಇವ್ರು ಯಾವುದು? ರೇಷ್ಮೆ ರೋಡು. ಓಕೆ, ಹೇಗಿದೆ ಹರೀಶ್ ಪೂಂಜಾ ಅವ್ರ ಕೆಲಸ? ತೊಂದರೆ ಇಲ್ಲ ಈಗ ಏನು ತೊಂದರೆ ಇಲ್ಲ, ಕೆಲಸ ಮಾಡ್ತಾ ಇದ್ದಾರೆ ಅವರ ಕೈಯಲ್ಲಿ ಆದಷ್ಟು. ಈಗ ಅನ್ನದಾನ ಏನು ಬಿಡುಗಡೆ ಆಗುದಿಲ್ಲ ಅವರಿಗೆ, ಅನ್ನದಾನ ಬಿಡುಗಡೆ ಆಗಬೇಕಲ್ಲ, ಅನುದಾನ ಸಿಗ್ತಿಲ್ಲ, ಆಗ್ತಾ ಇಲ್ಲ. ಆಗ್ತಾ ಇಲ್ಲ, ಹಾಗೆ ಇಲ್ಲ. ನಿಮಗೆ ಏನು ಮಾಡಿಕೊಟ್ಟಿದ್ದಾರೆ ಸರ್? ಈ ಆಟೋ ಚಾಲಕರಿಗೆ ಎಲ್ಲ ಇದು ಸೀಟ್ ಹಾಕಿ ಒಂದು ನಿಲ್ಲಿಕ್ಕೆ, ಒಂದು ಬೆಚ್ಚಗೆ ನಿಲ್ಲಿಕ್ಕೆ ರಿಕ್ಷಾ ಬಂದು ಮಾಡಿಕೊಟ್ಟಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ಮುಂಚೆ ಎಲ್ಲ ರೋಡ್ ಬದಿಯಲ್ಲಿ ನಿಲ್ಲಿಸಿದ್ದು. ಹೌದು. ಭೇಟಿಯಾಗಿದ್ರಾ ಶಾಸಕರು? ಹಾಂ, ಭೇಟಿಯಾಗಿ. ಭೇಟಿಯಾದವ್ರಿಗೆ ಹೇಗೆ ಮಾತಾಡ್ತಾರೆ? ತೊಂದರೆ ಇಲ್ಲ, ಪರವಾಗಿಲ್ಲ. ನಮ್ಮ ಶಾಸಕರು ಮಾತನಾಡ್ತಾರೆ, ಬರ್ತಾರೆ ಬಂದು ಇಲ್ಲಿ ವಿಷಯ ಎಲ್ಲ ಮಾಡಿ ಹೋಗ್ತಾರೆ. ಹೇಗಿದೆ ಅವ್ರ ಬಗ್ಗೆ ಜನಾಭಿಪ್ರಾಯ, ಏನು ಮಾತಾಡ್ಕೋತಾರೆ ಜನ? ಅದು ಅಷ್ಟು ನಮಗೆ ಮಾಹಿತಿ ಇಲ್ಲ, ಇದ್ದದನ್ನು ನಾವು ಹೇಳ್ತೇವೆ ಹಾಗೆ. ನಮ್ಮ ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳ್ತಾರೆ ಅವರು. ಗ್ಯಾರಂಟಿ ಅಂತ 3 ತಿಂಗಳು ಕಂತು. ಈಗ ಈ ಬಿಟ್ಟಿ ಬಾಗಿ ಎಲ್ಲ ಬಿಟ್ಟುಂಟಲ್ಲ, ನಮಗೆ ಉಪದ್ರ ಆಗಿದೆ, ಇಲ್ಲ ಬಾಡಿಗೆ ಇಲ್ಲ. ಗ್ಯಾರಂಟಿ ಅಂತ ಕರ್ಮ ನೋಡಲ್ಲ ಯಾವ, ಯಾರಿಗೆ ಗ್ಯಾರಂಟಿ? ಪಾಪದವರು ಯಾರಿದ್ದಾರೆ ಈಗ? ಅಲ್ಲ, ಪಾಪದವರು ಯಾರು ಇರುವುದಿಲ್ಲ, ಎಲ್ಲರೂ ಶ್ರೀಮಂತರೇ. ಅದು ಬಿಟ್ಟಿ ಬಾಗಿ ಯಾರಿಗೆ? 3 ಕಂತು ಬರಲಿಲ್ಲ, 3-4 ಆಯಿತು. ಈಗ ವಾಪಸ್ ಬೆಳ್ತಾರೆ, ಇದು ಪೇಪರ್ ಬೇಕು, ಅದು ಬೇಕು, ಇದು ಬೇಕು. ಇದನ್ನು ಮಾಡುವಾಗ 2 ತಿಂಗಳಾಯಿತು, 5 ತಿಂಗಳು ಕಂತು ಬಾಕಿ ಆಯಿತಾ? ಯಾರಿಗೆ ಬಿಟ್ಟಿ ಭಾಗ್ಯ? ಅದು ಮುಂಚೆನೇ ಕೊಡುವಾಗಲೇ ಯೋಚನೆ ಮಾಡಬೇಕಿತ್ತು, ಸತ್ತವರಿಗೆ ಎಷ್ಟು ಉಂಟು, ಬಿಟ್ಟವರಿಗೆ ಎಷ್ಟು ಉಂಟು ಅಂತ. ಇದು ಒಟ್ರಾಸಿ ಎಲ್ಲ ರಾಜಕೀಯನೇ. ಹರೀಶ್ ಪೂಂಜಾ ಅವ್ರು ಮುಂದಿನ ಚುನಾವಣೆಯಲ್ಲಿ ನಿಂತರೆ ಯಾರಿಗೆ ಸಪೋರ್ಟ್ ನಿಮ್ಮದು? ನಮ್ಮದು ಪೂಂಜಾರಿಗೆ. ಗೆಲ್ತಾರಾ? ಹಾಂ, ಗೆಲ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಆದರೂ ಗೆಲ್ತಾರೆ. ಬಿಜೆಪಿನೇ ಇಲ್ಲಿ? ಹಾಂ, ಕಮಲವೇ ಬರುತ್ತೆ. ಕಮಲನೇ ಬರ್ತದೆ. ಪೂಂಜಾವರಿಂದ ಈ ರೋಡು ನಮಗೆ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಇಲ್ಲಿಂದ ರೇಷ್ಮೆ ರೋಡಿನ ಮದ್ದಾಡ್ಕ ತನಕ. ಎಲ್ಲಿಂದ? ರೇಷ್ಮೆ ರೋಡಿನ ಮದ್ದಾಡ್ಕ ಕಿನ್ನಿಗೋಡಿ, ಅಲ್ಲಿ ರೋಡ್ ರಸ್ತೆ ಇಲ್ಲ, ರಸ್ತೆ ಇತ್ತು, ಹೊಂಡ ಬಿದ್ದು ಹೋಗ್ಲಿಕ್ಕೆ ಆಗದಿರಲಿಲ್ಲ. ಇವಾಗ ಕಳೆದ ಸರಿ ನಮಗೆ ಫುಲ್ಲು ಡಾಮರ್ ಮಾಡಿ ಹಗಲ ಮಾಡಿ ಕೊಟ್ಟಿದ್ದಾರೆ ಪೂಂಜಾ ಅವರು. ಹೌದೌದು, ಬರ್ತಾ ಇದ್ದವರು. ಅದು ಈಗಲೂ ನಾವು ಏನಾದರೂ ಕರೆದ್ರೆ ಬರ್ತಾರೆ, ಸ್ಪಂದನೆ ಎಲ್ಲ ಒಳ್ಳೆದುಂಟು, ತೊಂದರೆ ಇಲ್ಲ. ಹಾಂ, ಮಾಡ್ತಾರೆ. ಹಳ್ಳಿಗೆ ಬರ್ತಾರೆ. ನಾವು ಎಲ್ಲಿಯಾದರೂ ಒಂದು ಮರಣ ಆದರೆ ಅಲ್ಲಿಗೆ ಕರೆದ್ರೆ ಅಲ್ಲಿಗೆ ಬರ್ತಾರೆ. ಎಂಥ ಕೆಲಸ ಇದ್ದರೆ ನಾವು ಕರೀತೇವೆ, ಅವರು ಬರ್ತಾರೆ. ಹಾಂ, ಮಾಡ್ತಾರೆ. ಇಲ್ಲಿ ಇದ್ದರೆ ಬರ್ತಾರೆ. ಬೆಂಗಳೂರು ಬೇರೆ ಕೆಲಸ ಇದ್ದರೆ ಬರಲಿಕ್ಕೆ ಆಗೋದಿಲ್ಲ, ಇಲ್ಲೇ ಇದ್ದರೆ ಬರ್ತಾರೆ. ಇಲ್ಲೆಲ್ಲ ಒಳ್ಳೆದುಂಟು ಸರ್, ಒಳ್ಳೆದುಂಟು. ಇಲ್ಲೆಲ್ಲ ಅಭಿಪ್ರಾಯ ಒಳ್ಳೆದುಂಟು. ಹಾಂ, ತೊಂದರೆ ಇಲ್ಲ. ಗೆಲ್ತಾರೆ 100ಕ್ಕೆ 100%. ಖಂಡಿತ. ಹಾಂ, ಹೌದು. ಅನುದಾನ ಈ ಸಲ ಕೊಡೋದಿಲ್ಲಲ್ಲ ಯಾರಿಗೂ ಇಲ್ಲ, ಎಂಥ ಕೆಲಸ ಮಾಡಲಿಕ್ಕೆ ಎಂತ ಮಾಡೋದು ಅವರು. ಅನುದಾನ ಕೊಟ್ಟರು ಮಾಡ್ತಾರೆ ಖಂಡಿತ, ಅದರಲ್ಲಿ 2 ಮಾತಿಲ್ಲ.
ಹೇಳಲಿಕ್ಕೆ ಇಲ್ಲ, ಅವರು ನಮ್ಮೊಟ್ಟಿಗೆ ನಮ್ಮವರಾಗೇ ಇರ್ತಾರೆ, ಅಷ್ಟು ಒಳ್ಳೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾವುದೇ ವಿಷಯವನ್ನು ಅವರ ಬಗ್ಗೆ ಹೀಗೆ ಅಂತ ಹೇಳಲಿಕ್ಕಿಲ್ಲ, ಎಲ್ಲದಕ್ಕೂ ಅವರು ನಂಬರ್ 1 ಇಲ್ಲಿ. ಎರಡು ಬೇರೆ ಶಾಸಕರಾಗಿ ಏನೆಲ್ಲ ಕೆಲಸ ಮಾಡಿದ್ದಾರೆ ಸರ್ ಕಳೆದ 8 ವರ್ಷಗಳಲ್ಲಿ? ಬೇಕಾದಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಬೇಕಾದಷ್ಟು. ಅದು ಇದು ಅಂತೇಳಿ ಪಾಯಿಂಟ್ ಔಟ್ ಮಾಡಲಿಕ್ಕೆ ನನ್ನಿಂದ ಆಗಲಿಲ್ಲ, ನೆನಪು ಇಲ್ಲ. ಆದರೆ ಎಲ್ಲದರಲ್ಲೂ ಇದ್ದಾರೆ ಅವರು, ಜನಕ್ಕೆ ಸಿಗ್ತಾರೆ, ಜನಗಳಿಗೆ ಸಿಗ್ತಾರೆ, ಕೈಗೆ ಸಿಗುವ ಹಾಗೆ ಇರ್ತಾರೆ. ಸ್ಪಂದನೆ ಮಾಡ್ತಾರೆ. ಅಯ್ಯೋ, ಭೇಟಿಯಾದವರಿಗೆಲ್ಲ ಎಲ್ರಿಗೂ ಜನರಿಗಾಗಿಯೇ ಟೈಮ್ ಕೊಡ್ತಾರೆ ಅವರು. ಟೈಮ್ ಕೊಡ್ತಾರೆ. ಹೌದು ಹೌದು ಓಕೆ ಓಕೆ. ಭೇಟಿಯಾಗಿದ್ದೀರಾ ತಾವು ಶಾಸಕರನ್ನ? ಹೌದು, ತುಂಬ ಸತಿ ಭೇಟಿಯಾಗಿದ್ದೇನೆ. ಭೇಟಿಯಾಗಿದ್ದೀರಾ? ಹೌದು. ಹೇಗಿದೆ ಸರ್ ತಮ್ಮ ಊರಿನ ಮತ್ತು ಇಡೀ ವಿಧಾನಸಭಾ ಕ್ಷೇತ್ರದ ಜನಾಭಿಪ್ರಾಯ ಏನು ಮಾತಾಡ್ಕೊತಾರೆ? ವಿಧಾನಸಭೆ ಅಷ್ಟು ರಾಜಕೀಯ ನಾಲೆಜ್ ಇಲ್ಲ, ಆದರೆ ಇಲ್ಲಿಯ ಮಟ್ಟಿಗೆ ತೊಂದರೆ ಇಲ್ಲ. ತೊಂದರೆ ಇಲ್ಲ. ಹೌದು. ಮುಂದಿನ ಚುನಾವಣೆಯಲ್ಲಿ ನಿಂತ್ರೆ ವಿನ್ ಆಗ್ಬೋದು, ಅವರು ವಿನ್ ಆಗ್ತಾರೆ, ಆಗ್ಬೋದು. ಜನಾಭಿಪ್ರಾಯ. ಯಾವ ವ್ಯಕ್ತಿತ್ವ ತುಂಬಾ ಇಷ್ಟ ಆಗುತ್ತೆ ಸರ್ ಜನರಿಗೆ? ಅವ್ರು ಜನರೊಟ್ಟಿಗೆ ಮಿಂಗಲ್ ಆಗೋದೇ ತುಂಬ ಇಷ್ಟ. ಯುವ ನಾಯಕರಾಗಿ ಹೌದು ಹೌದು ಹೌದು, ಯುವ ನಾಯಕರಾಗಿ ತುಂಬ ಯುವಕರಿಗೆ ಮಾತ್ರ ಅಲ್ಲ, ಎಲ್ಲರನ್ನೂ ಒಂದೇ ರೀತಿ ಕಾಣ್ತಾರೆ ಅವರು, ಹಾಗಿದ್ದಾರೆ. ಸರ್ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು ಅನುದಾನ ಸಿಗ್ತಿಲ್ಲ, ಈ 2ನೇ ಟರ್ಮ್ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಅನುದಾನ ಅಂದರೆ ಇಲ್ಲಿ ಹೌದು ಇರ್ಬೋದು, ಅದು ಏನೋ ರಾಜಕೀಯ ಇರ್ಬೋದು, ಅದೆಲ್ಲ ಗೊತ್ತಿಲ್ಲ ನಮಗೆ. ಆದರೆ ನಮ್ಮ ಮಟ್ಟಿಗೆ ಇಲ್ಲಿ ನಮ್ಮ ಪಂಚಾಯತ್ ಮಟ್ಟಿಗೆ ಆಗಲಿ, ತಾಲೂಕ್ ಪಂಚಾಯತ್ ಮಟ್ಟಿಗೆ ಆಗಲಿ, ಯಾವುದಕ್ಕೂ ಅವರು ಕೊರತೆ ಮಾಡಲಿಲ್ಲ ಇಷ್ಟರವರೆಗೆ. ಹೌದು. ಸರ್ ತಾವೇನು ಹೇಳ್ತೀರಿ ಹಿರಿಯರಾಗಿ ಕ್ಷೇತ್ರದ ಶಾಸಕರ ಬಗ್ಗೆ? ನಾನು ಏನಂತ ಹೇಳಿ, ನಾನು ಸಾಧಾರಣ ಒಂದು 7-8 MLAಗಳನ್ನು ನೋಡಿದವನು ಇಷ್ಟವರೆಗೆ. ಮೊದಲು ನಾನು ನಿಜ ಹೇಳಬೇಕಂತಿದ್ರೆ ನಾನು ಒಬ್ಬ ಹಿಂದುತ್ವದ ಹಿಂದೆ ಬಂದವನು ಬಾಲ್ಯದಿಂದ. ಅಂದರೆ ಯಾವುದು ಅಂತೇಳಿ ತಮಗೆ ಗೊತ್ತಾಗ್ಬೋದು ಯಾವ ಪಕ್ಷದಲ್ಲಿ ಬಂದಿದ್ದೇನೆ ಅಂತೇಳಿ. ಹರೀಶ್ ಪೂಂಜಾರ ಬಗ್ಗೆ ಇಲ್ಲಿ ಹೇಳುವುದಿದ್ದರೆ, ಯಾಕೆ 2ನೇ ಟರ್ಮಿನಲ್ಲಿ ಕೆಲಸ ಆಗಲಿಲ್ಲ ಅಂತೇಳಿದರೆ ಇದು ರಾಜಕೀಯ. ಯಾಕಂತ ಹೇಳಿದ್ರೆ ಅದು ಸರ್ಕಾರ ಬದಲಾಯಿತು, ಅನುದಾನ ಅವರು ವಾಗ್ದಾನ ಮಾಡಿದರು, ಅಷ್ಟು ಅನುದಾನ ಬಿಟ್ಟು ಕೊಡಲಿಲ್ಲ, ಆದ್ದರಿಂದ ಅವರಿಗೆ ಕೊಡಲಿಕ್ಕಾಗಲಿಲ್ಲ. ನಾನು ಕೂಡ ಒಂದು ಪಂಚಾಯತ್ನಲ್ಲಿ ಮೆಂಬರ್, ಉಪಾಧ್ಯಕ್ಷ, ಪ್ರಭಾರಾಧ್ಯಕ್ಷ, ಅಧ್ಯಕ್ಷನಾಗಿ ನಿವೃತ್ತಿಯಾಗಿ ಒಂದು ನಿರ್ಮಲ್ ಗ್ರಾಮ್ ಪುರಸ್ಕಾರದಲ್ಲಿ ಡೆಲ್ಲಿಗೆಲ್ಲ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಇರುವಾಗ ಹೋಗಿ ಬಂದವನು ನಾನು. ಅಲ್ಲಿಂದ ಇಲ್ಲಿ ತನಕ ರಾಜಕೀಯದ ಬಗ್ಗೆಯಲ್ಲಿ ಹೇಳುವುದಿದ್ದರೆ, ಏನೋ ಒಂದು ರಾಜಕೀಯ ನಮ್ಮನ್ನು ಶೋಷಣೆಗಾಗಿ ಒಳಗಿಸಿದ್ದಾರೆ ಅಂತೇಳಿ ನನ್ನೊಂದು ಇದು. ಈಗಲೂ ಒಬ್ಬ ಭಿಕ್ಷುಕ ಬೇಡುವವನಿದ್ದರೆ ಅವನು ಬೇಡೋದು ಬೇಡ, ಅವನು ನಿಜ ಸ್ಥಿತಿಗೆ ಬರಲಿ ಅಂತ ಹೇಳುವಂಥ ಒಂದು ಪಕ್ಷ ಅಲ್ಲ ಅಂತ ಹೇಳ್ತೇನೆ. ಆದರೆ ಇನ್ನೊಂದು ಪಕ್ಷ ಅದು ಆಗಲಿಕ್ಕೆ ಕೂಡ್ದು ಅಂತ ಹೇಳ್ತದೆ. ಅದು ಹೆಸರು ಹೇಳಬೇಕಂತಿದ್ರೆ ಕಾಂಗ್ರೆಸ್ ಮತ್ತು BJP. ನಾನು ಒಬ್ಬ BJP ಅವನಂತಾಗಿ ಹೇಳುವುದಲ್ಲ, ಟೋಟಲ್ ಆಗಿ ಹೇಳುವುದು, ಮತದಾರರಾಗಿ ಈಗ ಹೇಳುವುದು. ನಾನು ಅಂತ ಹೇಳಿದರೆ ನಾನು ರಾಜ್ಯಕ್ಕೆ ನಿವೃತ್ತಿ ಮಾಡಿ ಕೂತವನು. ಹರೀಶ್ ಪೂಂಜಾ ಅಂತ ಹೇಳಿದರೆ ಈಗ ತಾನೇ ಅದೇ ಪೈಗಳು ಹೇಳಿದ್ರಲ್ಲ ಅದೇ ಥರ, ಯಾರಿಗೂ ಯಾವ ಹೊತ್ತಿನಲ್ಲೂ ಸ್ಪಂದಿಸುವಂಥ ವ್ಯಕ್ತಿ. ನೇರ ಒಬ್ಬ ರಾಜಕೀಯಕ್ಕೆ ಇಳಿದು ಒಂದಿಷ್ಟು ಪ್ರಖ್ಯಾತಿ ಬರಬೇಕಂತಿದ್ದರೆ ಅವರ ಗುಣನಡತೆಯನ್ನು ಈ ತಾಲೂಕೇ ಮೆಚ್ಚಿದೆ ಅಂತ ಹೇಳ್ಬೋದು. ಅದು ನಾವೂ ಮೆಚ್ಚಿದ್ದೇವೆ. ಮುಂಬರುವ ಚುನಾವಣೆಗೆ ಅವರನ್ನು ಗೆಲ್ಲಿಸುವುದು ಬಿಡುವುದು ಮತದಾರರಲ್ಲಿರುವಂಥದ್ದು. ಮತ್ತೊಂದು ಯೋಗ್ಯತೆ ಕೂಡಿ ಬರುವಂಥದ್ದು. ಮತ್ತು ಅವರು ಮಾಡಿದ ಶ್ರಮ ಉಂಟು ಈ ತಾಲೂಕಿಗೆ ಅಂತಿದ್ದರೆ, ಜನರು ಅವರ ಅನುಭವಿಯಾಗಿದ್ದರೆ, ಅವರು ಏನು ಶ್ರಮ ಪಟ್ಟಿದ್ದಾರೆ ತಾಲೂಕಿಗಾಗಿ, ಈ ತಾಲೂಕನ್ನು ಒಂದು ಮಟ್ಟಕ್ಕೆ ತರಬೇಕು ಎಂಬೊಂದು ಚಿಂತನೆ ಅವರ ಕನಸು ಏನುಂಟ ಶ್ರಮಿಕನಾಗಿ, ಆ ಕನಸನ್ನು ಉಳಿಸಬೇಕಂತಿದ್ದರೆ ಮತದಾರರು ಕೈ ಜೋಡಿಸಬೇಕು. ಈಗ ಎಷ್ಟರವರೆಗೆ ಅಭಿವೃದ್ಧಿ ಅಂತ ಹೇಳಿದರೆ, ನೀವು ಎಲ್ಲಿಯೆಲ್ಲ ಸುತ್ತಾಡ್ತೀರ, ಏನು ಕಾಂಕ್ರೀಟ್ ರೋಡ್ಗಳುಂಟ, ಆ ಏರಿಯಾಕ್ಕೆ ಏನು ಒಂದು 50 ಮೀಟ್ರು, 500 ಮೀಟ್ರು, 5 ಕಿಲೋಮೀಟ್ರ್ ಮುಟ್ಟ ಒಂದು ಹುಷಾರಿಲ್ಲದವನನ್ನು ಎತ್ತಿಕೊಂಡು ಹೋಗುವಂಥ ಜಾಗಕ್ಕೆ ಮಾರ್ಗಗಳಾಗಿದೆ. ಅದೇ ನಮಗೆ ಇನ್ನೊಂದು ಟರ್ಮಿಗೆ ಅವರು ಬರುತ್ತಿದ್ದರೆ ನಮ್ಮ ತಾಲೂಕಿನ ಚಿತ್ರೀಕರಣವೇ ಒಂದು ಚೇಂಜ್ ಆಗ್ತಿತ್ತು. ಇಷ್ಟೊಂದನ್ನು ನಾವು ಹೇಳ್ಬೋದು ಹೊರತು ಮುಂಬರುವ ದಿನಗಳಲ್ಲಿ ಏನು ಅಂಥೇಳಿ ನಮ್ಮಂಥವರು ಈಗ ಹೇಳ್ಬೋದು,
ನಾವು ಗೆಲ್ಲಿಸಿಯೇ ಬಿಡ್ತೇವೆ ಅಂತೇಳಿ ಅಲ್ಲ, ಮತದಾರರು ಗೆಲ್ಲಿಸೋದು ಅಷ್ಟೇ. ಸೊ ತಾವು ಇಷ್ಟು ವರ್ಷಗಳ ಕಾಲ ಅನೇಕ ಶಾಸಕರನ್ನ ನೋಡಿದಿರಿ ಅಂತ ಹೇಳಿದ್ರಿ. ಹೌದು. ಆದ್ರೆ ಕಳೆದ ಹಿಂದಿನ ದಿನಗಳಲ್ಲಿ ಈ ಗ್ಯಾರಂಟಿ ಅನ್ನುವಂಥದ್ದು ಇರಲಿಲ್ಲ. ಆದ್ರೆ ಇಲ್ಲಿ ಬಿಜೆಪಿ ಶಾಸಕರು, ಬಿಜೆಪಿಯ ಭದ್ರಕೋಟೆ, ಹಿಂದುತ್ವದ ಭದ್ರಕೋಟೆ, ಕರಾವಳಿಗರಿಗೆ ಶಾಸಕರಿಗೆ ಅನುದಾನ ಸಿಗ್ತಿಲ್ಲ ಎನ್ನುವಂಥ ಚರ್ಚೆಗಳು ಕೂಡ ಕ್ಷೇತ್ರದಾದ್ಯಂತ ನಡೀತಾ ಇದೆ. ತಾವು ಹಿರಿಯರಾಗಿ, ಅನುಭವಿಗಳಾಗಿ ಈ ಗ್ಯಾರಂಟಿಗಳನ್ನ ಹೇಗೆ ನೋಡ್ತೀರಿ ಅಂತ? ಗ್ಯಾರಂಟಿ ಏನೋ ಸರ್ಕಾರ ಕೊಟ್ಟಿದೆ, ಯಾರ ಕೈಯಿಂದ ಕೊಡ್ತಾರೆ, ಯಾರಿಗೋ ಡೋಂಗಿ ಮಾಡ್ತಾರೆ, ಯಾರ್ದೋ ಒಂದು ಹಣವನ್ನು ಯಾರಿಗೋ ಒಂದು ಕೊಡ್ತಾರೆ. ಈಗ ಖಂಡಿತ ಗ್ಯಾರಂಟಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಜನ ಚಿಂತನೆ ಮಾಡಬೇಕು. ಹಾಗಾದರೆ ಧರ್ಮಕ್ಕೆ ಸಿಗ್ತದೆ ಅಂತೇಳಿ ಕೆಲವರು ತಿರಸ್ಕರಿಸಿದ್ದು ಉಂಟು, ಕೆಲವರು ಅದನ್ನು ಉಪಯೋಗ ಮಾಡುವುದು ಉಂಟು. ಉಪಯೋಗ ಯಾಕೆ ಮಾಡಿಕೊಳ್ತಾರೆ ಅಂತೇಳಿ ಇವ್ರದ್ದೇನು ಸ್ವಂತ ಆಸ್ತಿಯಿಂದ ಕೊಡುವುದಲ್ಲ, ನಮ್ಮ ಹಣವನ್ನೇ ನಮಗೆ ಕೊಡುವುದಂತ ಅದು ಪಡ್ಕೊಳ್ತಾರೆ. ಕೆಲವರು ಹೇಳ್ತಾರೆ ಇಂಥ ಹಂಗಿನ ಅವನ 2,000 ಅಥವಾ ಬಸ್ಸು ಫ್ರೀ ಯಾವುದು ಮಾಡಿದ್ದಾರ, ಇದು ಅಗತ್ಯ ಈ ಸಂದರ್ಭಕ್ಕೆ ಇತ್ತಾ? ಇದರ ಮೊದಲು ಎಷ್ಟು ಬಡತನದಲ್ಲಿ ಇತ್ತು ಜನ, ಆವಾಗ ಏನು 2,000 ಪಡ್ಕೊಂಡು ಒಬ್ಬ ಮಹಿಳೆ ಗಂಡನಿಗೆ ಆಗಲಿ ತಂದೆ ತಾಯಿಗಾಗಲಿ ಅಡಿಗೆ ಸಂಬಳ ತಗೊಂಡು ಮಾಡಿದ್ದ. ಈಗ ಈ ಸರ್ಕಾರ ಕೊಡಬೇಕಾ? ಈಗ ಬಸ್ಸು ಫ್ರೀ ಕೊಡಬೇಕಾ? ಈಗ ಮೊನ್ನೆ DK ಒಂದು ಮಾಡಿದ್ದಾರೆ. ಇದು ನನ್ನ ಅಭಿಪ್ರಾಯ ಇತ್ತು. ಏನಂತೇಳಿದರೆ ಹೌದು, ಯಾಕೆ ಶಾಲಾ ಮಕ್ಕಳಿದ್ದು ಅದು ಕಾಲೇಜಿವರೆಗೆ ಅದೊಂದು ಫ್ರೀ. ಇನ್ನೂ ಒಂದು ಮಾಡಬೇಕು. ಯಾವುದೇ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಒಬ್ಬ ರೋಗಿ ಹಣ ಕಟ್ಟಲಾಗದ ಸ್ಥಿತಿ ಬರ್ತದ ಅಂಥವನನ್ನು ಗುರುತಿಸಿ ಒಂದು ಫ್ರೀ ಮಾಡಬೇಕು. ಅಂಗವಿಕಲನಿಗೆ ಫ್ರೀ ಮಾಡಬೇಕಿತ್ತು, ಆ ಹಣ ಫ್ರೀ ಮಾಡಬೇಕು ಆಸ್ಪತ್ರೆಯದ್ದು. ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆ ಸ್ಪೆಷಾಲಿಟಿ ಇಲ್ಲ. ಸರ್ಕಾರಿ ಆಸ್ಪತ್ರೆಯನ್ನು ವೃದ್ಧಿಗೊಳಿಸಬೇಕು, ಈ ಸ್ಪೆಷಾಲಿಟಿ ಮಾಡಬೇಕು. ಏನು ಈಗ ನಮ್ಮ ಇದರಲ್ಲಿ SCM ಅಥವಾ ಏನು ಬೇನಕನ ಏನೋ ಉಂಟ, ಅದಕ್ಕಿಂತಲೂ ಇಮ್ಮಡಿ ಇದ್ದರೆ ಈ ಪ್ರೈವೇಟ್ ಆಸ್ಪತ್ರೆಗೆ ಜನ ಹೋಗೋದಿಲ್ಲ. ಒಂದು ಅಂಗವಿಕಲನಿಗೆ, ವಯಸ್ಕರಿಗೆ ಒಂದು ಅರ್ಧ ಚಾರ್ಜ್ ಆದರೂ ಮಾಡಬೇಕು. ಎಲ್ಲ ಫ್ರೀ ಮಾಡೋದು ಅಂತೇಳಿದ್ರೆ ಅದು ಏನು ನಮಗೊಂದಷ್ಟು ಸಮಂಜಸ ಅಂತ ಕಾಣೋದಿಲ್ಲ. ಕೇಳಿದ್ರಲ್ಲ ವೀಕ್ಷಕರೇ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಜನರ ಮಾತುಗಳನ್ನು. ಈ ಕ್ಷೇತ್ರದ ಶಾಸಕರಾಗಿರುವ ಹರೀಶ್ ಪೂಂಜಾ ಅವರು 2 ಬಾರಿ ಶಾಸಕರಾಗಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಮುಂದಿನ 2 ವರ್ಷಗಳ ಕಾಲ ಬಾಕಿ ಇರುವ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವ ವಿಶ್ವಾಸದಲ್ಲಿ ಇದ್ದೇವೆ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮುಂದಿನ ಬಾರಿಯೂ ಕೂಡ ಇದು ಬಿಜೆಪಿಯ ಭದ್ರಕೋಟೆ, ಮತ್ತೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಮಲ ಅರಳುವುದು ನಿಶ್ಚಿತ ಎನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರೀತಮ್ ಜೊತೆ ಚಿದಾನಂದ್ ರುದ್ರಾ ಫುರ್ಮಾಟ್, ವಿಶ್ವವಾಣಿ TV, ಬೆಳ್ತಂಗಡಿ.